ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಮಂಗಳವಾರ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು, ಟ್ರೇಡ್ ಯಾವ ರೀತಿ ಇತ್ತು, ಅದೇ ರೀತಿಯಾಗಿ ನಾಳೆ ಯಾವ ರೀತಿ ಟ್ರೇಡ್ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ಐ ಟಿ ಸೆಕ್ಟ್ರಲ್ಲಿ ಮತ್ತೊಂದು ಹಸಿರು ದಿನ. ಇವತ್ತು ಕೂಡ ಸಪೋರ್ಟ್ ಮಾಡಿದೆ ಐ ಟಿ ಸೆಕ್ಟ್ರು. ಜೊತೆಗೆ ಆಟೋ ಸೆಕ್ಟ್ರಲ್ಲಿ ರಿಸಲ್ಟ್ಸ್ ಬಂದಿದೆ ಇವತ್ತು. ಎಕ್ಸ್ಪೋರ್ಟ್ಸ್ ನೋಡಿ, ಓವರಾಲ್ ಎಕ್ಸ್ಪೋರ್ಟ್ಸು ಕಮ್ಮಿ ಆಗಿದೆ ಅಂತಲೇ ಬಂದಿದೆ. ಬಟ್ ಸೇಲ್ಸ್ ಅಂತ ನೋಡೋದಾದರೆ M&M ಅಲ್ಲಿ, ಐಷರ್ ಮೋಟರ್ಸಲ್ಲಿ ಟ್ರ್ಯಾಕ್ಟರ್ ಸೇಲ್ಸ್ ಎಸ್ಪೆಷಲಿ ಚೆನ್ನಾಗಿ ಆಗ್ತಾ ಇದೆ ಅಂತ ಬಂದಿದೆ. M&M ಅವ್ರದ್ದು ಎಲ್ಲ ಸೇಲ್ಸು ಕೂಡ ಚೆನ್ನಾಗಿದೆ, XUV ಸೆಗ್ಮೆಂಟಲ್ಲಾಗಲಿ, ಟ್ರ್ಯಾಕ್ಟರ್ಲಾಗಲಿ ಎಲ್ಲ ಕಡೆ. ಹೀರೋ ಮೋಟರ್ ಕಾಪಲ್ಲಿ ದೊಡ್ಡ ಫಾಲ್ ಬಂದಿದೆ, 3% ಫಾಲ್ ಆಗಿದೆ. ಸೊ ಎಲ್ಲದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಇವತ್ತು ಟಾಪ್ ಗೇನರ್ ಅಂತ ನಾವು ನೋಡೋದಾದರೆ ಕೋಲ್ ಇಂಡಿಯಾ ಅಂತ ಕಾಣಿಸ್ತಾ ಇದೆ, 4.84% ಬಂದಿದೆ. ಅದು ಇವತ್ತು ಟಾಪ್ ಗೇನರ್ ಆಗಿದೆ. ಅದೇ ರೀತಿಗೆ ಟಾಪ್ ಲೂಸರ್ ಅಂದರೆ ಪವರ್ ಗ್ರಿಡ್ 5.36%, ಆಲ್ಮೋಸ್ಟ್ ಮಲ್ಟಿ ಇಯರ್ ಹೈಗೆ ಹೋಗಿತ್ತಲ್ವ, ಅಲ್ಲಿಂದ ಒಂದು ರಿಜೆಕ್ಷನ್ ಬರ್ತಾ ಇದೆ. ಎಲ್ಲದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಕೆಲವೊಂದು ವಿಷಯಗಳು ನೆನ್ನೆ ಬಿಟ್ಟೋಗಿತ್ತು, UPL ರಿಸಲ್ಟ್ಸ್ ಇತ್ತು, ಅದನ್ನು ಕೆಲವರು ಕೇಳಿದಾರೆ ಕ್ವಶನ್ಸು, ಅದ್ರ ಬಗ್ಗೆ ಕವರ್ ಮಾಡ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ನಾವು ನೋಡ್ತಾ ಇರೋಂಥದ್ದು ನಿಫ್ಟಿನಲ್ಲಿ ಯಾವ ರೀತಿ ಟ್ರೇಡ್ ಇತ್ತು ಅಂದರೆ, ಇವತ್ತು ನಿಫ್ಟಿಯಿಂದ ಸ್ವಲ್ಪ ದೂರನೇ ಇರ್ಬೋದು ಅಂತ ನಾವು ಮಾತಾಡ್ಕೊಂಡು ಹೋಗಿದ್ವಿ ನೆನ್ನೆ. ಯಾಕೆಂದರೆ ಬ್ಯಾಂಕ್ ನಿಫ್ಟಿ ಮತ್ತು ನಮಗೆ ನಿಫ್ಟಿ ಅಟ್ರಾಕ್ಟಿವ್ ಆಗಿರ್ಬೋದು ಅಂತ ನಾವು ಮಾತಾಡ್ಕೊಂಡಿದ್ವಿ. ಅದೇ ರೀತಿಯಾಗಿ ಇವತ್ತು ನಿಫ್ಟಿನಲ್ಲಿ ಅಂತ ಏನೂ ಟ್ರೇಡ್ ಇರಲಿಲ್ಲ. ಬಟ್ ಟ್ರೇಡ್ ಮಾಡೋರಾಗಿದ್ದರೆ ಎಲ್ಲ ಆಪರ್ಚುನಿಟಿ ಇತ್ತು ಅಂತ ನೋಡ್ತಾ ಹೋಗೋಣ. ನೋಡಿ, ಓಪನಿಂಗ್ ಇಲ್ಲಾಗಿದೆ. ಇಲ್ಲಿ ನಿಮ್ಗೆ ಹಿಂದ್ಗಡೆಯಿಂದ ಒಂದು ಟ್ರೆಂಡ್ ಲೈನ್ ಹಾಕಿದ್ದೀನಿ. ಇವಾಗ ಇದು ಒಂದು ರೆಸಿಸ್ಟೆನ್ಸ್ ಥರ ಆಕ್ಟ್ ಆಗ್ತಾ ಇದೆ. ಈಗಲೂ ಕೂಡ ಇಲ್ಲಿಂದ ಒಂದು ರೆಸಿಸ್ಟೆನ್ಸ್ ಆಗಿತ್ತು, ಇಲ್ಲಾಗಿತ್ತು. ಇವತ್ತು ಅದೇ ಝೋನಲ್ಲಿದೆ. 19,796 ಅಥವಾ 800 ಅಂತ ಏನಂತೀವಿ, ಅಲ್ಲೂ ಕೂಡ ರೆಸಿಸ್ಟೆನ್ಸ್ ಇದೆ. ಅಲ್ಲಿಂದ ನಿಮಗೆ ಕೆಳಗಡೆ ಬರ್ತಾ ಹೋದಾಗ ಈ ಲೋ ತನಕ, ಅಂದರೆ ನೆನ್ನೆದೇನು ಲೋ ಸೆಗ್ಮೆಂಟ್ ಅಂತ ಇತ್ತಲ್ಲ, ಅಲ್ಲಿ ತನಕ ಅದನ್ನು ಮಾಡ್ಬೋದು. 19,720ರಿಂದ 760. ಯೂಶಲಿ ನಿಮ್ಗೆ ಗೊತ್ತಿದೆ, ಹಿಂದೆ ನಾವು ಸುಮಾರು ಸಲ ಮಾತಾಡಿದ್ವಿ, ಇದೊಂದು ಟ್ರ್ಯಾಪ್ ಏರಿಯಾ ಅಲ್ವಾ. ಇಲ್ಲಿ 19,720 ಸಪೋರ್ಟ್ ಇದೆ, 760 ರೆಸಿಸ್ಟೆನ್ಸ್ ಇದೆ. ಈ ರೀತಿಯಾಗೇ ಇರುತ್ತೆ. ಸೊ ಈ ಝೋನಲ್ಲಿ ಟ್ರೇಡ್ ಮಾಡೋಂಥದ್ದು ಕಷ್ಟ ಆಗಿರುತ್ತೆ. ಇವತ್ತು ಇಡೀ ದಿನ ನಿಫ್ಟಿ ಅದೇ ಝೋನಲ್ಲಿ ಉಳ್ಕೊಂಡಿತ್ತು ಅನ್ನೋದು ನೀವು ನೋಡಬೇಕಾಗಿರುವಂಥದ್ದು ಇಲ್ಲಿ. ಸೊ 19,720ರಿಂದ 760 ಸ್ವಲ್ಪ ಅದೊಂದು ಕಷ್ಟದ ಏರಿಯಾ, ಅದೇ ಝೋನಲ್ಲಿ ಉಳ್ಕೊಂಡಿದೆ. ಬಟ್ ಈ ರೆಫರೆನ್ಸ್ ತಕ್ಕಂತೆ ನೀವು ಟ್ರೇಡ್ ಮಾಡಿದರೆ ಇಲ್ಲೊಂದು ಟ್ರೇಡ್ ಇತ್ತು ಅಷ್ಟೇ. ಅದಾದಮೇಲೆ ನಿಮಗೆ ಇಡೀ ದಿನ ಸೈಡ್ ವೈಸ್ ಆಗಿ ಉಳ್ಕೊಂಡಿತ್ತು. ಸೊ ನಾಳೆ ಏನು ಹಾಗಾದರೆ ಅಂತಂದರೆ, ನೋಡಿ, ಸ್ಟಿಲ್ ವಿತಿನ್ ಇವಾಗ ರೇಂಜಲ್ಲೇ ಓಡಾಡ್ತಾ ಇದೆ ಯಾವುದು ನಿಫ್ಟಿ. ಸೊ ಇಲ್ಲಿಂದ ಒಂದು ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನ್ ಆಗೋದು ಬಾಕಿ ಇದೆ. ಬಟ್ ನಾಳೆ ನನಗೆ ಆ ಮೂಮೆಂಟ್ ಬರುತ್ತೆ ಅಂತ ಅನಿಸ್ತಾ ಇಲ್ಲ. ಮೋಸ್ಟ್ಲಿ ಎಕ್ಸ್ಪೈರಿಗೆ ಆ ಮೂಮೆಂಟ್ ಕಾಣಿಸ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಹಾಗಾಗಿ ನಿಫ್ಟಿನಲ್ಲಿ ನಾಳೆ ಒಂದು ಇದೇ ಝೋನಲ್ಲೇ ಉಳ್ಕೋಬೋದು ಅಂತ ಸಾಧ್ಯತೆ ಇರುತ್ತೆ. ಅಂದರೆ 19,680 ಸಪೋರ್ಟ್ ಆಗಿದೆ ನಿಮಗೆ. ಮೇಲ್ಗಡೆ ಈಗ 19,800 ಇದು ಒಂದು ರೆಸಿಸ್ಟೆನ್ಸ್ ಥರ ಆಕ್ಟ್ ಆಗಿರುತ್ತೆ. ಇದೇ ಝೋನಲ್ಲೇ ಉಳ್ಕೋಬೋದು. ಇಲ್ಲಿಂದ ನೆಕ್ಸ್ಟ್ ನಿಮಗೆ ಬ್ರೇಕ್ಔಟ್ ಬ್ರೇಕ್ ಡೌನ್ ಕೊಟ್ಟರೆ ಅವಾಗ ಒಳ್ಳೆ ಟ್ರೇಡ್ ಸಿಗುವಂಥ ಸಾಧ್ಯತೆ ಇರುತ್ತೆ. ಅಕಸ್ಮಾತ್ ನಾಳೆ ಏನಾದರೂ 19,720ರಿಂದ 760 ಈ ಝೋನಲ್ಲೇ ಓಪನ್ ಆಗಿ ನಿಮಗೆ ಒಂದು ಸ್ವಲ್ಪ ಹೊತ್ತಿದ್ದು ಕೆಳಗಡೆ ಬರೋಕ್ಕೆ ಶುರುವಾದರೆ 19,680 ನೀವು ಟಾರ್ಗೆಟ್ ಮಾಡ್ಬೋದು. ಸಣ್ಣ ಟಾರ್ಗೆಟು ಅಷ್ಟೇ. ಅದೇನಾದ್ರು ಮೇಲ್ಗಡೆ ಹೋಗ್ತಾ ಹೋದರೆ ಹೇಗೆ ನಮಗೆ 19,800 ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆ. ಸೊ ನಿಫ್ಟಿನಲ್ಲಿ ನಾಳೆ ಕೂಡ ಟ್ರೇಡು ತುಂಬ ಒಂದು ನ್ಯಾರೋ ರೇಂಜಲ್ಲೇ ಆಗಿರುತ್ತೆ ಅಂತ ನನ್ನ ಭಾವನೆ. ನೋಡ್ತಾ ಹೋಗೋಣ ಯಾವ ರೀತಿ ಶೇಪ್ ಆಗುತ್ತೆ ಅಂತ. ಸೊ ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿನಲ್ಲಿ ನೋಡೋದಾದರೆ, ಬ್ಯಾಂಕ್ ನಿಫ್ಟಿ ಇವತ್ತು ಒಂದು ರೆಸಿಸ್ಟೆನ್ಸ್ ಅಂತ ಏನು ಮಾತಾಡಿದ್ವಿ, ಅದ್ರ ಮೇಲ್ಗಡೆ ಓಪನ್ ಆಗಿದೆ. ನೋಡಿ, ಇಲ್ಲಿ ಒಂದು ಇದು ಸಪೋರ್ಟ್ ಥರ ಆಕ್ಟ್ ಆಗಿತ್ತು, ಇಲ್ಲೂ ಸಪೋರ್ಟ್ ಥರ ಆಕ್ಟ್ ಆಗಿತ್ತು. ನಿನ್ನೆ ಒದ್ದಾಡ್ಕೊಂಡು ಬಂದು ಅಲ್ಲಿ ರೆಸಿಸ್ಟೆನ್ಸ್ ಥರ ಆಕ್ಟ್ ಆಗ್ತಾ ಆಗಿದೆ. 35,650 ಅನ್ನೋದು ಕ್ರೂಷಿಯಲ್ ಲೆವೆಲ್. ಸೊ ಇದ್ರ ಮೇಲ್ಗಡೆ ಓಪನ್ ಆಗಿದೆ ಅಂದರೆ ಇದೊಂದು ಸಪೋರ್ಟ್ ಥರ ಆಕ್ಟ್ ಆಗಬೇಕು ಅಂತ ನಿಮಗೆ ಗೊತ್ತಿರಬೇಕು. ಸೊ ಹಾಗಾಗಿ ನಾನು ಮತ್ತೆ ಇವತ್ತು 45,800 ನಿಮಗೆ ಸಿಗ್ಬೋದು ಅಂತ ಹೇಳಿದ್ದೆ. ಸೊ ಇಲ್ಲಿ ಒಂದು ಅದಕ್ಕೆ ಫಾಲೋ ಅಪ್ ಕ್ಯಾಂಡ್ಲು ಬರಲಿಲ್ಲ. ಇಲ್ಲಿ ನೀವು ಏನು ನೋಡ್ತಾ ಇದ್ದೀರಾ, ಇಲ್ಲಿ ಬಂತು, ಇಲ್ಲಿ ಟೆಸ್ಟ್ ಮಾಡ್ತು, ಇಲ್ಲಿ 2 ಸಲ ಈ ಕ್ಯಾಂಡ್ಲು ಬಂತು. ಈ ಮೂರನೇ ಕ್ಯಾಂಡ್ಲು ಏನಾದ್ರು ಕಂಟಿನ್ಯೂಷನ್ ಬಂದಿದ್ರೆ ನಮಗೆ 45,800 ಟಾರ್ಗೆಟ್ನ ಸಿಗ್ಬೋದಾಗಿತ್ತು. ಆದರೆ ಅದಾಗಲಿಲ್ಲ. ಸೊ ನಮಗೆ ಅಲ್ಲಿ ಎಂಟ್ರಿ ಇರಲಿಲ್ಲ. ಸೊ ವಾಪಸ್ ಕೆಳಗಡೆ ಬರ್ತಾ ಹೋಯ್ತು. ಆದ್ರೂ ಇಲ್ಲಿ ಈ ಝೋನ್ಗಳಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಈ ಝೋನ್ ಎಲ್ಲ ನಿಮಗೆ ಒಂದು ಸಪೋರ್ಟ್ ಥರ ಆಕ್ಟ್ ಆಗುತ್ತೆ ಅಂತ ನಾನು ಹೇಳಿದ್ದೆ. ಹಾಗಾಗಿ ಇಲ್ಲಿ ಹ್ಯಾಮರ್ ಮಾಡಿದಾಗ ಈ ಪರ್ಟಿಕ್ಯುಲರ್ ಕಂಡೀಷನಲ್ಲಿ ನೋಡಿ, ಹ್ಯಾಮರ್ ಅನ್ನೋದು W ಪ್ಯಾಟರ್ನ್ ಅನ್ನೋದು M ಪ್ಯಾಟರ್ನ್ ಅನ್ನೋದು ಇವತ್ತು ಹೇಳ್ತೀನಿ ಎಂದಿದೆ. ಹ್ಯಾಮರ್ಗೆ ಯೂಶಲಿ ನಿಮಗೆ ಒಂದು ಬ್ಯಾಕ್ ಡ್ರಾಪಲ್ಲಿ ಒಂದು ಚೆನ್ನಾಗಿ ಒಂದು 7-8 ಬಾರ್ ಬಂದು ಅದಾದಮೇಲೆ ಹ್ಯಾಮರ್ ಥರದ್ದು ಏನಾದ್ರು ಕ್ಯಾಂಡ್ಲು ಬಂದರೆ ಅವಾಗ ನಿಮ್ಗೆ ಒಂದು ಒಳ್ಳೆ ಮೂಮೆಂಟ್ ಇರುತ್ತೆ. ಇಲ್ಲಿ ಹ್ಯಾಮರ್ ಇಲ್ಲ, ಬಟ್ ಎಕ್ಸಾಂಪಲ್ ಹೇಳಿದ್ದು ನಿಮಗೆ. ಬಟ್ ಇಲ್ಲಿ ಬರ್ತಾ ಇರೋ ಹ್ಯಾಮರ್ ನೋಡಿ, ಇವತ್ತಿನ ದಿನದ ಲೋಗ್ ಬಂದಿದೆ. ಹಿಸ್ಟಾರಿಕಲ್ ಒಂದು ಸಪೋರ್ಟ್ ಇದೆಯಾ, ಖಂಡಿತವಾಗ್ಲೂ ಒಂದು ಸಪೋರ್ಟ್ ಝೋನ್ ಇದೆ, 45,600 ಲೆವೆಲ್. ಈ ಝೋನಲ್ಲಿ ಬಂದಿದೆ ಅಂತ ಇದಕ್ಕೆ ವ್ಯಾಲ್ಯೂ ಇರಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆಮೇಲೆ ಇಲ್ಲೊಂದು ಏನು ಟ್ರೆಂಡ್ ಲೈನ್ ಬಂದಿದೆ ನೋಡಿ, ಈ ಟ್ರೆಂಡ್ ಲೈನ್ ನೀವು ಹಾಕೋಬೋದಾಗಿತ್ತು. ಇಲ್ಲಿ ಕರೆಕ್ಟಾಗಿ ಕೂಡಿಲ್ಲ ಇದು. ಸೊ ಇದ್ರ ಮೇಲ್ಗಡೆ ಹಾಕಬೇಕಿದ್ನ ಆ ಟ್ರೆಂಡ್ ಲೈನ್ಗೆ ಕರೆಕ್ಟಾಗಿ ಬ್ರೇಕ್ ಆಗಿ ನೆಕ್ಸ್ಟ್ ಕ್ಯಾಂಡಲಲ್ಲಿ ಅದು ಬರ್ತಾ ಇದೆ. ಸೊ ಅದಕ್ಕೆ ಫಾಲೋ ಅಪ್ ಬರಲಿಲ್ಲ. ಒಂದು ಏನು ಟ್ರೆಂಡ್ ಲೈನ್ ಬ್ರೇಕ್ ಆಗಿ ಬಂದಿತ್ತು ಕ್ಯಾಂಡ್ಲು, ಅದಕ್ಕೆ ನೆಕ್ಸ್ಟ್ ಫಾಲೋ ಅಪ್ ಬಂದಿಲ್ಲ. ಆ ಕ್ಯಾಂಡಲ್ ಬರ್ತಿದೆ ಅಂತಂದಾಗ ಇದು ನೋಡಿ, ಎಕ್ಸಾಕ್ಟಾಗಿ ನೀವು ಹಿಂಗೆ ಹಾಕೊಂಡ್ರೆ ಇಲ್ಲಿಗೆ ಹಾಕೋಬೇಕಾಗುತ್ತಲ್ವ, ಇದು ಬ್ರೇಕ್ ಆಗಿದ್ದಂಥ ಕ್ಯಾಂಡ್ಲು. ಇದ್ರ ನೆಕ್ಸ್ಟ್ ಫಾಲೋ ಅಪ್ ಕ್ಯಾಂಡಲಲ್ಲಿ 45,600 ಲೆವೆಲ್ ಹ್ಯಾಮರ್ ಮಾಡ್ತಾ ಇದೆ ಅಂತಂದರೆ ಇಲ್ಲಿ ಒಂದು ಅಲರ್ಟ್ ಸಿಂಬಲ್ ಅಂತಲೇ ಅನ್ಕೋಬೇಕು ನಿಮಗೆ, ಇಲ್ಲೆಲ್ಲ ಒಂದು ಸಪೋರ್ಟ್ ಬರ್ತಾ ಇದೆ ಅಂತ. ಆದರೆ ಅದಾದೇನಾಯಿತು, ಅಲ್ಲೇ ಒಂದು ಸುಮಾರು ನಿಂತ್ಕೊಂಡು 1 ಗಂಟೆ ಒಂದು ಬ್ರೇಕ್ ಡೌನ್ನ ಕೊಡ್ತು. ಬ್ರೇಕ್ ಡೌನ್ ಕೊಟ್ಟರು ನಾನು ನಿಮ್ಗೆ ಹೇಳಿದ್ದೆ, ಈ ಥರ ಏನಾದ್ರು ಕೆಳಗಡೆ ಸಿನಾರಿಯೋ ಬರೋದಾಗಿದ್ರು 45,500 ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ ಇದೆ, ಅದನ್ನು ಬಿಟ್ಕೊಡ್ಬಾರ್ದು ಬ್ಯಾಂಕ್ ನಿಫ್ಟಿ ಅಂತ. ಸೊ 45,500 ಸಪೋರ್ಟಲ್ಲಿ ಆಯಿತು. ಕೆಲವರು ಇವತ್ತು 45,440 ಏನು ಟ್ರೆಂಡ್ ಲೈನ್ ಸಪೋರ್ಟ್ ಬಂದಿದೆ ಇದಕ್ಕೆ ಬರ್ಬೋದು ಅಂತ ನೀವು ಅಂದ್ಕೊಂಡಿದ್ರೆ ತಪ್ಪಿಲ್ಲ. ಆ ಥರ ಸೆಟಪ್ ಮಾಡಿರುವಂಥದ್ದು. ಬಟ್ ನಿಮ್ಮ ಸ್ಟಾಪ್ ಲಾಸ್ನ ಫಾಲೋ ಮಾಡುವಂಥದ್ದು ವೆರಿ ಇಂಪಾರ್ಟೆಂಟ್. ಯಾರಾದರೂ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನೇ ಇಟ್ಕೊಂಡು ನೀವು ಟ್ರೇಡ್ ಮಾಡ್ತಾ ಇದ್ದೀರಾ ಅಂದರೆ ನಾನು ಹೇಳ್ತಾ ಇದ್ದೀನಿ, ಬ್ಯಾಂಕ್ ನಿಫ್ಟಿನಲ್ಲಿ ಇದು ಹ್ಯಾಮರ್ ಬಂದಿದೆ ಅಂತ ಟ್ರೇಡ್ ಮಾಡ್ತಾ ಇದ್ದೀರಾ ಅಂದರೆ ಯಾವಾಗ ನೆಕ್ಸ್ಟ್ ಪ್ಯಾಟರ್ನ್ ಅದನ್ನು ಬ್ರೇಕ್ ಆಯಿತು ಈ ಕಡೆ ಇಲ್ಲೆಲ್ಲ ಕೆಳಗಡೆಯಲ್ಲಿ, ಆವಾಗಲೇ ನೀವು ಎಕ್ಸಿಟ್ ಮಾಡ್ಕೋಬೇಕು. ನೀವು ಕ್ಲೋಸಿಂಗ್ ಆಗುತ್ತೆ ಅಂತ ಕಾಯಬಾರ್ದು. ಯಾಕಂದರೆ ಹ್ಯಾಮರಲ್ಲಿ ನೋಡಿ ವಿಕ್ಕು 2:1 ಇರುತ್ತಲ್ವ. ಸೊ ವಿಕ್ಕೆ ದೊಡ್ಡದಿರುತ್ತೆ. ಸೊ ಅಷ್ಟೇ ಸಾಕು. ನೀವು ಒಂದು ಕ್ಯಾಂಡಲ್ ವಾಪಸ್ ಅದನ್ನು ಟೆಸ್ಟ್ ಮಾಡೋಕ್ಕೆ ಬರ್ತಿದೆ ಅಂದ್ರೂ ಅಲ್ಲಿ ನಿಮಗೆ ಹ್ಯಾಮರ್ ಫೇಲ್ ಆಗಿದೆ ಅಂತ ನೀವು ಎಕ್ಸಿಟ್ ಮಾಡ್ಬೋದು. ಸೊ ಹ್ಯಾಮರ್ ಬಂತು ಅಂದರೆ ವಾಪಸ್ ರಿಕವರಿ ಬರ್ತಾ ಹೋದರೆ ಮಾತ್ರ ನೀವು ಒಂದು 50% ರಿಕವರಿ ತನಕ ಅಂತ 45,700 ತನಕ ಅಂತ ಟ್ರೇಡ್ ಮಾಡ್ಬೋದಾಯಿತು. ಬಟ್ ಇಲ್ಲಿ ಯಾವಾಗ ವಾಪಸ್ ಕೆಳಗಡೆ ಬರ್ತಾ ಇದೆ ಇಲ್ಲೇ ನೀವು ಸ್ಟಾಪ್ ಲಾಸ್ನ ಬುಕ್ ಮಾಡ್ಕೋಬೇಕು. ಹಾಗಂತ ಫ್ರೆಶ್ ಎಂಟ್ರಿ ತಗೋಬೇಕಾ? ಇಲ್ಲ. ಯಾಕೆಂದರೆ ಫ್ರೆಶ್ ಎಂಟ್ರಿ ತೊಗೊಂಡ್ರೆ ಇಲ್ಲೇ ಇದೆ ನಿಮಗೆ ಸಪೋರ್ಟು ಒಂದು 100 ಪಾಯಿಂಟಿನ ರೇಂಜು. ಸೊ ಒಂದು ಬಾರಲ್ಲಿ ನಿಮಗೆ ಅದು ಸಿಕ್ಕಿರುತ್ತೆ. ಅದಾದಮೇಲೆ
ಅದಾದ್ಮೇಲೆ ಮತ್ತೆ ನೋಡಿ ವಾಪಸ್ಸು ಮೇಲ್ಗಡೆ ಹೊರಟೋಗ್ತಾ ಇತ್ತು. ಸೊ ಈ 45,500 ಝೋನ್ನ ಬಿಟ್ಟು ಕೆಳಗಡೆ ಬಂದು ಏನಾದ್ರು ಕ್ಲೋಸ್ ಆಗಿದೆ ಇವತ್ತು ನಾನು ವೀಕ್ ಅಂತ ಹೇಳ್ತಿದ್ದೆ. ಇವಾಗೇನು ತುಂಬ ಪಾಸಿಟಿವ್ ಆಗಿಲ್ಲ ಮಾರ್ಕೆಟ್, ಬೆಳಗ್ಗೆ ಏನು ಓಪನ್ ರೇಂಜ್ ಆಗಿತ್ತು ಅಲ್ಲಿಂದ ಕೆಳಗಡೆ ಬಂದು ಕ್ಲೋಸ್ ಆಗಿದೆ. ಆದರೆ ಅಂಥ ವೀಕ್ ಸೆಂಟಿಮೆಂಟ್ ಅನ್ನೋದನ್ನ ಇಲ್ಲ ಅಂತ ಹೇಳ್ಬೋದು. ಸೊ ನಾಳೆ ಏನು ಸಿನಾರಿ ಆಗಿರುತ್ತೆ ಅಂತಂದರೆ 45,500ರಿಂದ 45,600 ಈ ಝೋನಲ್ಲಿ ನಿಮ್ಗೆ ಏನಾದರೂ ಓಪನ್ ಆದರೆ ಮೇಲ್ಗಡೆ ಹೋಗ್ತಾ ಹೋದರೆ ತುಂಬ ಸಣ್ಣ ಝೋನ್ನ ಟ್ರೇಡ್ ಆಗಿರುತ್ತೆ. 45,700 750 ಈ ಝೋನ್ನ ಬಂದು ಟೆಸ್ಟ್ ಮಾಡುವಂಥ ಸಾಧ್ಯತೆ ಇರುತ್ತೆ ನಾಳೆ ಬ್ಯಾಂಕ್ ನಿಫ್ಟಿ. ಅಕಸ್ಮಾತ್ ಇಲ್ಲಿಂದ ಏನಾದ್ರು ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ನನಗೆ 45,400 45,300 ಇದು ಸಪೋರ್ಟ್ ಥರ ಆಕ್ಟ್ ಆಗ್ತಾ ಹೋಗುತ್ತೆ. ಎಲ್ಲಿ ತನಕ 45,300ನ ಬಿಟ್ಟು ಕೆಳಗಡೆ ಬರಲ್ಲ, ಅದೇ ರೀತಿ ಮೇಲ್ಗಡೆ 46,000 ಮೇಲೆ ದಾಟಿ ಮೇಲೆ ಹೋಗಲ್ಲ, ಅಲ್ಲಿ ತನಕ ನೀವು ಸಣ್ಣ ಪೊಸಿಷನಲ್ಲೇ ಟ್ರೇಡ್ ಮಾಡಬೇಕು. ಇದು ಎಕ್ಸ್ಪೈರಿ ದಿನ ಆಗುತ್ತೋ ಇಲ್ವೋ ಅನ್ನೋದನ್ನು ನೋಡೋಣ. ಆದರೆ ಅಲ್ಲಿ ತನಕ ನೀವು ಸ್ವಲ್ಪ ಹುಷಾರಾಗಿ ಟ್ರೇಡ್ ಮಾಡಿ. ನಾಳೆ ಒಂದು ಬೋರಿಂಗ್ ಡೇನೇ ಆಗಿರುತ್ತೆ ಅನ್ನೋದು ನನ್ನ ಭಾವನೆ. ನೋಡ್ತಾ ಹೋಗೋಣ ಯಾವ ರೀತಿ ಶೇಪ್ ಆಗ್ತಾ ಹೋಗುತ್ತೆ ಅಂತ. ಅಕಸ್ಮಾತ್ ಏನಾದರೂ ಗ್ಯಾಪ್ ಡೌನ್ ಆಯಿತು ಅಂದರೆ 45,400 45,300 ಈ ರೀತಿ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ಆಗ ನೀವು ಸ್ವಲ್ಪ ವೆಯ್ಟ್ ಮಾಡಿ 45,300ನ ಬ್ರೇಕ್ ಆಗ್ತಿದೆ ಅಂದರೆ ನೀವು ಅಗ್ರೆಸಿವ್ ಆಗಿ ಪೊಸಿಷನ್ನ ತಗೊಂಡು ಹೋಗ್ಬೋದು. ಅಥವಾ ಗ್ಯಾಪ್ ಅಪ್ ಓಪನಿಂಗ್ ಆಗಿದೆ ಅಂತಂದ್ರೂ 45,800 ಇದ್ರ ಮೇಲ್ಗಡೆ ಒಂದ್ಸಲ ರೀಟೆಸ್ಟ್ ಆಗೋ ತನಕ ಬಂದು 46,000ನ ಟೆಸ್ಟ್ ಮಾಡೋ ತನಕ ನೋಡ್ಬೋದು. ಬಟ್ ಏನು ಹೇಳ್ತಾ ಇದ್ದೀನಿ, ಯಾವುದೇ ಥರ ಆದ್ರೂ ಗ್ಯಾಪ್ ಅಪ್ ಆಗಲಿ ಗ್ಯಾಪ್ ಡೌನ್ ಆಗಲಿ ನಿಮಗೆ ಟ್ರೇಡ್ ಅಷ್ಟು ಫೇವರಬಲ್ ಆಗಿರಲ್ಲ. ಇದೇ ಝೋನಲ್ಲಿ ಓಪನ್ ಆಗಿ ನಿಮಗೆ ಮೇಲ್ಗಡೆ ಕೊಡ್ತಾ ಹೋದರೆ ಈ ಥರ ಟ್ರೇಡ್ ಮಾಡ್ಬೋದು, ಕೆಳಗಡೆ ಬರ್ತಾ ಇದ್ರೆ ಈ ಥರ ಟ್ರೇಡ್ ಮಾಡ್ಬೋದು. ಸಣ್ಣ ಪಾಯಿಂಟಲ್ಲಿ ಒಂದು 50-60 ಪಾಯಿಂಟ್ ಕ್ಯಾಪ್ಚರ್ ಮಾಡಿಕೊಂಡು ಆರಾಮಾಗಿರಿ. ತುಂಬ ಏನಾದರೂ ಚೇಂಜಸ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಕೋಬಿಡಿ. ಯಾಕೆಂದರೆ ಸ್ಟಿಲ್ ನಾವು ಈ ರೇಂಜ್ ಒಳಗಡೆ ಇದೀವಲ್ವ, ಈ ರೇಂಜ್ ಒಳಗಡೆ ಇದ್ದರೆ ಎಷ್ಟು ದಿನ ಬೇಕಾದರೂ ಇನ್ಸೈಡ್ ಕ್ಯಾಂಡಲ್ ಸೆಟಪ್ ಆಗ್ಬೋದು. ಇನ್ನು ನೀವು ಡೈಲಿ ಕ್ಯಾಂಡಲ್ ನೋಡಿದ್ರು ಒಂದು ಚಾನಲ್ನ ಕ್ರಿಯೇಟ್ ಮಾಡ್ತಾ ಇದೆ. ಬಟ್ ಇದನ್ನ ಒಂದು ಬೇರಿಶ್ ಫ್ಲಾಗ್ ಅಂತ ಕರಿತೀವಿ. ಯಾಕಂದರೆ ಇಲ್ಲೊಂದು ನೆಗೆಟಿವ್ ಸೆಂಟಿಮೆಂಟ್ ಬಂದು ಈ ರೀತಿ ಫ್ಲಾಗಲ್ಲಿ ಹೋಗ್ತಾ ಇದೆ ಅಂತಂದರೆ ಇದನ್ನ ಒಂದು ಬೇರಿಶ್ ಫ್ಲಾಗ್ ಅಂತೀವಿ. ಇಲ್ಲಿಂದ ನಿಮಗೆ ಏನಾದ್ರು ಬ್ರೇಕ್ ಡೌನ್ ಆಯಿತು ಅಂದರೆ ಕೆಳಗಡೆ ಬರೋ ಸಾಧ್ಯತೆ ಇರುತ್ತೆ. ಬಟ್ ನಾಳೆನೇ ಆಗುತ್ತೆ ಅನ್ನೋದು ನನಗೆ ಅನುಮಾನ ಇದೆ, ನಾಡಿದ ತನಕ ಆಗ್ಬೋದು. ಸೊ ನೋಡ್ತಾ ಹೋಗೋಣ. ಈ ಚಾನಲಲ್ಲೇ ಉಳ್ಕೋಬೋದು. ಈ ಥರ ಚಾನಲ್ ಹಾಕೊಂಡು ನೀವು ಟ್ರೇಡ್ ಮಾಡ್ಬೋದು, ಬೇರೆ ಬೇರೆ ಥರ ಟ್ರೇಡ್ ಮಾಡ್ಬೋದು. ನೋಡಿ, ಎಲ್ಲಿಂದ ಆರಂಭವೋ ಎಲ್ಲಿಂದ ಆನಂದವೋ ಅಂತ ಕೊಟ್ಟಿದ್ದೀನಿ ಇವತ್ತು ಹಾಡು ಅಪ್ಪು ಅವ್ರದ್ದು. ಆದರೆ ಎಲ್ಲಿಂದ ಆರಂಭನೋ ಅದೇ ಆನಂದ ಆಗಿರುತ್ತೆ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ ಇವತ್ತೇನಾದರೂ ಮಾರ್ಕೆಟ್ ಈ ಗ್ಯಾಪ್ ಅಪ್ ಓಪನಿಂಗ್ ಆಗದಲ್ಲೇ ಈ ರೇಂಜ್ ಒಳಗಡೆ ಓಪನ್ ಆಗಿ ನಮಗೆ ಇಲ್ಲಿಂದ ಕೆಳಗಡೆ ಬರ್ತಾ ಇದ್ದರೆ ನಾವು ಈ ಟ್ರೆಂಡ್ ಲೈನ್ನ ಟಾರ್ಗೆಟ್ ಮಾಡ್ಬೋದಾಯಿತು. ಬಟ್ ಇವತ್ತು ಗ್ಯಾಪ್ ಅಪ್ ಆಗಿದ್ದು ಯಾಕೆ ಗ್ಯಾಪ್ ಅಪ್ ಓಪನ್ ಆಯಿತು ಅಂದರೆ ಎಲ್ಲ ಒಂದು ಕಡೆ ಬೈಯಿಂಗ್ ಸೆಂಟಿಮೆಂಟ್ ಇದೆ ಅಂತ ಆಯ್ತಲ್ಲ, ಅದಕ್ಕೆ ಕಾರಣ HDFC ಬ್ಯಾಂಕ್. ಇವತ್ತು ಹೋಲ್ ರೀಸನ್ ಇವತ್ತು ಹೋಗಬೇಡಿ ಪಿ ಕಡೆಗೆ ಅಂತ ಹೇಳೋಕ್ಕೆ ಕಾರಣನೇ HDFC ಬ್ಯಾಂಕ್. HDFC ಬ್ಯಾಂಕ್ 1,650 ಲೆವೆಲ್ ಅನ್ನೋದು ವೆರಿ ಕ್ರೂಷಿಯಲ್ ಲೆವೆಲು. ಅದನ್ನು ಇನ್ನೂ ಕೂಡ ರೆಸ್ಪೆಕ್ಟ್ ಮಾಡ್ತಾ ಇದೆ, ಅದನ್ನು ಬಿಟ್ಟು ಆಚೆ ಹೋಗಲಿಲ್ಲ. ಹಾಗಾಗಿ ನಿಮಗೆ ಹೋಗಬೇಡಿ ಅಂತ ಹೇಳಿದೆ. ಬೇಕಾದ್ರೆ ನೋಡ್ಕೊಂಬರೋದಾದರೆ HDFC ಬ್ಯಾಂಕಲ್ಲಿ, ಸೊ ನೀವು ಟ್ರೇಡ್ ಔಟ್ಲುಕ್ಕಲ್ಲಿ ನೋಡೋದಾದರೆ ನೋಡಿ, HDFC ಬ್ಯಾಂಕಲ್ಲಿ ಏನೋ ಒಂದು ಚಾನಲ್ ಕ್ರಿಯೇಟ್ ಮಾಡ್ತಾ ಬಂದಿತ್ತು. ಈ ಚಾನಲ್ ಅದೇ ರೀತಿಯಾಗಿ ಇಂಟ್ಯಾಕ್ಟ್ ಆಗಿದೆ ಅಲ್ವಾ, ಇದನ್ನು ಬಿಟ್ಟು ಮೇಲ್ಗಡೆ ಬಂದಿಲ್ಲ. ಸೊ ನಾಳೆ 1,670 ಹೋಗಿ ಟೆಸ್ಟ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಅಕಸ್ಮಾತ್ ಈ ಚಾನಲ್ನ ಬಿಟ್ಟು ಕೆಳಗಡೆ ಬರ್ತಾ ಹೋಗ್ತಾ ಇದೆ ಅಂದರೆ HDFC ಬ್ಯಾಂಕು, ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ ನಿಮ್ಗೆ ಫಾಲೋ ಬರ್ಬೋದು. ಇವತ್ತು ಎಕ್ಸಾಕ್ಟ್ ಅದೇ ಝೋನಿಗೆ ಬಂದು ಕ್ಲೋಸ್ ಆಗಿದೆ. ನಾಳೆ 1,670-75 ಈ ಝೋನ್ನ ಬಂದು ಟೆಸ್ಟ್ ಮಾಡೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಆದರೆ ICICI ಬ್ಯಾಂಕು ವೀಕ್ ಆಗೋ ಥರ ಕಾಣಿಸ್ತಾ ಇದೆ. ಸೊ ಎರಡು ಒಂದೊಂದು ಕಡೆ ಇರೋದ್ರಿಂದ ನಾಳೆ ಒಂದು ಸಣ್ಣ ರೇಂಜಲ್ಲೇ ಮೂವ್ಮೆಂಟ್ ಆಗಿರ್ಬೋದು ಅಂತ ಅನಿಸ್ತಾ ಇದೆ. ರಿಲಯನ್ಸ್ ಕೂಡ ಇವತ್ತು ಕೆಳಗಡೆ ಬಂದಿದ್ದರಿಂದ ಒಂದು ಸಪೋರ್ಟ್ ಸಿಕ್ತು. ನೋಡಿ, ಒಂದಿಷ್ಟು ನ್ಯೂಸ್ ಅಂತ ಹೇಳಿದೆ ಮರ್ತು ಹೋಗಿದ್ದೆ. ಕೆಲವರು ಇದ್ರ ಬಗ್ಗೆ ಕೇಳಿದಾರೆ, ಯಾವ ರೀತಿ STT ಚಾರ್ಜಸ್ ಆಗುತ್ತೆ ಸರ್, ಏನಾದ್ರು ಕಮ್ಮಿ ಮಾಡೋಕ್ಕಾಗುತ್ತಾ ಅಂತ. ಸರ್, STT ಯಾವುದೇ ಬ್ರೋಕರಿಗೆ ಹೋದ್ರೂ ಸೇಮ್ ಕೊಡಲೇಬೇಕು. ಇದು ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅಂತ. ನೋಡಿ, ಎಲ್ಲ ಕಡೆಯಿಂದನೂ ಟ್ಯಾಕ್ಸನ್ನು ಯಾವ ರೀತಿ ಕಡಿತಗೊಳಿಸ್ತಾರೆ ಅನ್ನೋದು ಹೇಳ್ತೀನಿ. ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನಿಗೆ ನಿಮಗೆ ಲಿಮಿಟ್ ಅಂತ ಇರಲಿಲ್ಲ, ಮತ್ತು ಲಿಮಿಟ್ ಅಂತ ತಂದರು, ಮತ್ತೆ ಲಿಮಿಟ್ ಅಂತ ಇರಲಿಲ್ಲ, ಈ ರೀತಿಯೆಲ್ಲ ಆಗಿದೆ. ಸೊ ಒಂದು ಕಾಲದಲ್ಲಿ ಲಿಮಿಟ್ ಅಂತ ಇತ್ತು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನು ನೀವು ಬುಕ್ ಮಾಡಿಕೊಂಡ್ರೆ. ಆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಗೆ ನಿಮಗೆ ಲಿಮಿಟ್ಲೆಸ್ ಅಂತ ಮಾಡಿದ್ರು. ಅಂದರೆ ನೀವು ಎಷ್ಟೇ ಪ್ರಮಾಣದ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬುಕ್ ಮಾಡಿಕೊಂಡ್ರೆ ನಿಮಗೆ ಟ್ಯಾಕ್ಸ್ ಬೀಳಲ್ಲ ಅಂತ ರೂಲ್ಸ್ ಮಾಡಿದ್ರು. ಆಗ ಇಂಟ್ರೊಡ್ಯೂಸ್ ಮಾಡಿದ್ದು ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಚಾರ್ಜ್ ಅಂತ. ಇದು ನೋಡಿ, ಡೆಲಿವರಿಗೂ ಬೀಳುತ್ತೆ, ನಿಮಗೆ ಇಂಟ್ರಾಡೇ ಮಾಡಿದ್ರು ಬೀಳುತ್ತೆ, ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಮಾಡಿದ್ರು ನಿಮಗೆ ಇಲ್ಲಿ ಬೀಳ್ತಾ ಹೋಗುತ್ತೆ. ಸೊ ಡೆಲಿವರಿನಲ್ಲಿ ನಿಮಗೆ 0.1% ಬೀಳುತ್ತೆ. ಬಟ್ ಇಂಟ್ರಾಡೇ ಮತ್ತು F&O ಹೋಗಾದರೆ ನಿಮಗೆ ಕಮ್ಮಿ ಬೀಳ್ತಾ ಹೋಗುತ್ತೆ. ಆದರೆ ಈಗ ಇತ್ತೀಚೆಗೆ 2017ರಲ್ಲಿ ಏನು ಮಾಡಿದ್ರು, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಗೆ ಇವಾಗ ಮತ್ತೆ ಟ್ಯಾಕ್ಸೇಷನ್ನ ತಂದರು. ಎಲ್ಲಿ ತನಕ ಅಪ್ ಟು 1 ಲಕ್ಷ ತನಕ ನಿಮಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿದ್ರೆ ಟ್ಯಾಕ್ಸ್ ಇಲ್ಲ. 1 ಲಕ್ಷಕ್ಕಿಂತ ಜಾಸ್ತಿ ನಿಮಗೆ ಲಾಭ ಆಗ್ತಾ ಇದೆ ಅಂದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಕೊಡಬೇಕು ಅಂತ ಹೇಳಿದ್ರು. ಆದರೆ STTನಲ್ಲಿ ಏನಾದ್ರು ಚೇಂಜಸ್ ಮಾಡಿದ್ರೆ ಮಾಡಿಲ್ಲ. ಸೊ STTನೂ ಇದೆ, ಇವಾಗ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನು ಇದೆ, ಎರಡೂ ಇದೆ. ಹಾಗಾಗಿ ಆ ರೀತಿ ಬರ್ತಾ ಹೋಗುತ್ತೆ. ಬಟ್ ನೀವೇನಾದ್ರು ಬ್ರೋಕರೇಜಲ್ಲಿ ಸೇವ್ ಮಾಡಬೇಕು ಅಂತ ನೋಡ್ತಾ ಇದ್ದೀರಾ ಅಂತಂದರೆ SAS ಆನ್ಲೈನ್ನ ನೀವು ಕನ್ಸಿಡರ್ ಮಾಡ್ಬೋದು. ಸೊ ರೆಫರೆನ್ಸ್ ಲಿಂಕು ಯಾವುದ್ರದ್ದೇ ಆದರೂ ನಿಮಗೆ ಡಿಸ್ಕ್ರಿಪ್ಷನ್ ಇರುತ್ತೆ. ಕೆಲವರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಪ್ರಿಫರೆನ್ಸ್ ಇರುತ್ತೆ. ನೋಡಿ, ಝೆರೋದಲ್ಲಿ ರಿಪೋರ್ಟ್ ಸೆಕ್ಷನ್ ಆಗಿರ್ಬೋದು, ಟರ್ನ್ ಓವರ್ ಕ್ಯಾಲ್ಕುಲೇಷನ್ ಆಗಿರ್ಬೋದು, ಇದೆಲ್ಲ ನಿಮ್ಗೆ ಹೇಳಿದೆ. ಆಮೇಲೆ ನೀವು ಎಷ್ಟು ದಿನ ಪ್ರಾಫಿಟ್ ಮಾಡಿದ್ದಾರೆ, ಎಷ್ಟು ದಿನ ಲಾಸ್ ಮಾಡಿದ್ದಾರೆ, ಆ ಒಂದು UI ಆಗ್ಬೋದು, ಎಲ್ಲದು ಪ್ರತಿಯೊಂದು ಇಂಟ್ಯೂಟಿವ್ ಆಗಿದೆ. ಅದೆಲ್ಲ ಬ್ರೋಕರಲ್ಲೂ ಸಿಗುತ್ತೆ ಅಂತಿಲ್ಲ. ಸೊ ಆ ರೀತಿ ನಿಮಗೆ ಫೀಚರ್ ಬೇಕು ಅಂತಂದರೆ ನೀವು ಖಂಡಿತವಾಗ್ಲೂ ಝೆರೋದನ್ನು ರೆಕಮೆಂಡ್ ಮಾಡ್ಬೋದು. GT2 ಕೂಡ ಈ ಇತ್ತೀಚೆಗೆ ಬೇರೆ ಬೇರೆ ಕಡೆ ಬರ್ತಾ ಇದೆ. ಬಟ್ GT2 ಕೂಡ ಫಸ್ಟ್ ಇದ್ದಿದ್ದು ಝೆರೋದಲ್ಲೇ. ಸೊ ಇನ್ವೆಸ್ಟ್ಮೆಂಟ್ ಪರ್ಪಸ್ ಅಂದರೆ ನಾನು ಝೆರೋದನ್ನೇ ರೆಕಮೆಂಡ್ ಮಾಡ್ತೀನಿ ನಿಮಗೆ. ಯಾಕೆಂದರೆ ಬ್ರೋಕರೇಜ್ ಅನ್ನೋದು ಏನು ಬೀಳೋದಿಲ್ಲ, ಡೆಲಿವರಿಗೆ 0 ಬ್ರೋಕರೇಜ್ ಇದೆ ಅದರಲ್ಲಿ. ಬಟ್ ನೀವು ಯಾರು ಟ್ರೇಡರ್ ಆಗಿದ್ದೀರಾ ಅಂದರೆ ನಿಮ್ಗೆ ಡಿಪೆಂಡ್ ಆಗುತ್ತೆ. ನಿಮಗೆ ಟ್ರೇಡಿಂಗ್ ವ್ಯೂ ಸೆಟಪ್ ಈ ಥರ ಎಲ್ಲ ಬೇಕು, ಮಲ್ಟಿಪಲ್ ವಿಂಡೋಸ್ಗಳನ್ನ ಸೆಟಪ್ ಮಾಡ್ಕೋಬೇಕು ಅಂದರೆ
ನೀವು ಖಂಡಿತವಾಗ್ಲೂ ಅಪ್ ಸ್ಟಾಕ್ಸ್ನ ರಿಲೇ ಆಗ್ಬೋದು. ಸೊ ಚೆನ್ನಾಗಿದೆ ಪ್ಲಾಟ್ಫಾರ್ಮು, ರತನ್ ಟಾಟಾದವರಿಂದ ಬ್ಯಾಕಿಂಗ್ ಕೂಡ ಇದೆ. ಸೊ ಇದನ್ನು ನೀವು ಕನ್ಸಿಡರ್ ಮಾಡ್ಬೋದು. ಇದ್ರದ್ದು ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಸೊ ಫೈರ್ಸಿಂದು ನಾನು ಯೂಸ್ ಮಾಡಿದೆ, ಬಟ್ ಅವ್ರದ್ದು ಕಸ್ಟಮರ್ ಸಪೋರ್ಟ್ ನನಗೆ ಎಷ್ಟು ಇಷ್ಟ ಆಗಲಿಲ್ಲ. ಜೊತೆಗೆ ಫೈರ್ಸ್ ಡೌನ್ ಆಗಿದೆ ಅಂತಲೂ ಕೇಳಿದೆ. ಸೊ ಹಾಗಾಗಿ ನಾನು ಫೈರ್ಸ್ನ ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇಲ್ಲ. ಬಟ್ ಅಪ್ ಸ್ಟಾಕ್ಸ್ನಾಗಲಿ ಅಥವಾ ಜೆರೋದನ್ನಾಗಲಿ ರೆಕಮೆಂಡ್ ಮಾಡ್ತೀನಿ. ಜೊತೆಗೆ ಸ್ಯಾಸ್ ಆನ್ಲೈನು ಕೂಡ ಚೆನ್ನಾಗಿದೆ. ಸ್ಯಾಸ್ ಆನ್ಲೈನ್ ನಾನು ಟ್ರೇಡ್ ಮಾಡ್ತೀನಿ. ₹9 ನಿಮಗೆ ಪರ್ ಟ್ರೇಡ್ ಬ್ರೋಕರೇಜ್ ತೊಗೊತಾರೆ, ಅಥವಾ ₹999 ಪ್ಲಾನ್ ಅಂತಲೂ ಇದೆ. ಆ ಮೂರನ್ನು ನೀವು ಕನ್ಸಿಡರ್ ಮಾಡ್ಬೋದು ಅಂತ ಹೇಳ್ತೀನಿ. ಯಾರಿಗಾರು ಡೀಟೇಲ್ ಆಗಿ ಬೇಕು ಯಾವ ರೀತಿ ಬೀಳುತ್ತೆ ಚಾರ್ಜಸ್ ಅಂದರೆ ಇದೊಂದು ಲಿಂಕ್ ಇದೆ, ಜೆರೋದವ್ರದ್ದು ಬ್ರೋಕರೇಜ್ ಕ್ಯಾಲ್ಕುಲೇಟರ್ ಅಂತ. ಇಲ್ಲಿ ನಿಮಗೆ ಈಕ್ವಿಟಿಗೆ ಆದರೆ ಯಾವ ರೀತಿ, ಮತ್ತು ನಿಮಗೆ ಎಫ್&ಓ ಆದರೆ ಯಾವ ರೀತಿ ಅಂತ ನೀವು ಬೈ ಕ್ವಾಂಟಿಟಿ ಸೆಲ್ ಕ್ವಾಂಟಿಟಿ ಕೊಟ್ಟು ಎಷ್ಟು ತೊಗೊತಾ ಇದ್ದೀರಾ, ಎಷ್ಟು ಅಮೌಂಟಿಗೆ ಕೊಡ್ತಾ ಇದ್ದೀರಾ ಅಂದರೆ ನಿಮಗೆ ಓವರ್ ಚಾರ್ಜಸ್ದು ಕ್ಲೀನಾಗಿ ಎಕ್ಸ್ಪ್ಲನೇಷನ್ ಸಿಗುತ್ತೆ. ಇದ್ರ ಬಗ್ಗೆ ನಾನು ಡೆಡಿಕೇಟೆಡ್ ವೀಡಿಯೋ ಬೇಕು ಅಂತಂದರೆ ಒಂದ್ಸಲ ಹೇಳಿ ನಾನು ವೀಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಜೊತೆಗೆ ನಿನ್ನೆ ಒಬ್ಬರು ಬಲಾರ್ಪುರ್ ಇಂಡಸ್ಟ್ರೀಸ್ ಅಂತಲೇ ಯಾವುದೋ ಒಂದು ನಮ್ಮ ಇದು ಯಾವುದಿದು ಅಫಿಷಿಯಲ್ ಡಿಸ್ಕಷನ್ ಗ್ರೂಪ್ ಇದೆಯಲ್ಲ, ಅದರಲ್ಲಿ ನಾವು ಮಾತಾಡ್ಕೊಂಡು ಇದನ್ನು ಚಾರ್ಟ್ ಸ್ಟಾಕಲ್ಲಿ ಹೇಳಿ ಸರ್ ಅಂತ ಅವ್ರು ಹೇಳಿದಕ್ಕೋಸ್ಕರ ಈ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಅವರು ಒಂದು ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡಿದ್ರು. ಆ ಕಂಪ್ನಿ ಇವಾಗ ಡಿಲಿಸ್ಟ್ ಹೋಗ್ಬಿಟ್ಟಿದೆ. ಇದರ ಹೆಸರು ಬಲಾರ್ಪುರ್ ಇಂಡಸ್ಟ್ರೀಸ್ ಅಂತ. ತೋರಿಸ್ತೀನಿ ಒಂದು ನಿಮಿಷ ನಿಮಗೆ. ಸೊ ಈಗ ಕಾಣಿಸ್ತಾ ಇದೆಯಲ್ಲ, ಇದು ಬಲಾರ್ಪುರ್ ಇಂಡಸ್ಟ್ರೀಸ್ ಅಂತ. ಈ ಸ್ಟಾಕನ್ನು ನಾನು ಸೆಲ್ ಮಾಡೋಕ್ಕಾಗ್ತಾ ಇಲ್ಲ, ನಾನು ಹೂಡಿಕೆ ಮಾಡಿದ್ದೆ ಅಂತ ಅವ್ರು ಕೇಳಿದ್ರು. ಸೊ ಅದನ್ನ ಚೆಕ್ ಮಾಡಿ ನೋಡಿದ್ರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜು, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಎರಡರಲ್ಲೂ ಕೂಡ ಇದು ಡಿಲಿಸ್ಟ್ ಆಗೋಗಿದೆ. ಡಿಲಿಸ್ಟ್ ಆಗೋಗಿದ್ದರೆ ನಿಮಗೆ ದುಡ್ಡು ಕಂಪ್ಲೀಟಾಗಿ ಲಾಸ್ ಆಯಿತು, ಅದು ವಾಪಸ್ ನಿಮಗೆ ಸಿಗೋದಿಲ್ಲ. ಸೊ ಹಾಗಾಗಿ ಹೇಳೋದು ಪೆನ್ನಿ ಸ್ಟಾಕಲ್ಲಿ ತುಂಬ ಅಟ್ರಾಕ್ಟಿವ್ ಅಂತ ಅನಿಸ್ತಾ ಇರುತ್ತೆ, ಆದರೆ ಪೆನ್ನಿ ಸ್ಟಾಕಿನ ನೋಡಿ ಈ ರೀತಿ ಆಗ್ತಾ ಹೋಗುತ್ತೆ. ಪೆನ್ನಿ ಸ್ಟಾಕ್ಗಳು ಡಿಲಿಸ್ಟ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಬಲಾರ್ಪುರ್ ಇಂಡಸ್ಟ್ರೀಸ್ ಅನ್ನೋದು ಒಂದು ಡಿಲಿಸ್ಟ್ ಆಗಿರುವಂಥ ಸ್ಟಾಕು, ಅದ್ರ ಬಗ್ಗೆ ಹೇಳಬೇಕಾಗಿತ್ತು. ಸೊ ಜೊತೆಗೆ ಇವತ್ತು ಫಿನ್ ನಿಫ್ಟಿನಲ್ಲಿ ಯಾವ ರೀತಿ ಟ್ರೇಡ್ ಇತ್ತು ಅಂತ ನೋಡೋಣ. ಬ್ಯಾಂಕ್ ನಿಫ್ಟಿ ಗೊತ್ತಾಗಿದೆ ಅನ್ಕೊತೀನಿ. ನಾಳೆನೂ ಕೂಡ ಒಂದು ಸಣ್ಣ ರೇಂಜಲ್ಲೇ ಈ ಟ್ರೆಂಡ್ ಲೈನ್ ರೆಫರೆನ್ಸ್ ಇಟ್ಕೊಂಡು ಟ್ರೇಡ್ ಮಾಡ್ತಾ ಹೋಗಿ ಅಂತ ಹೇಳ್ತೀನಿ. ಫಿನ್ ನಿಫ್ಟಿನಲ್ಲಿ ನೋಡೋದಾದ್ರೆ ಇವತ್ತು ಬೆಸ್ಟ್ ಝೀರೋ ಟು ಹೀರೋ ಮೂವ್ ಇತ್ತು ಫಿನ್ ನಿಫ್ಟಿನಲ್ಲಿ. ಬೆಳಗ್ಗೆ ನೋಡಿ ಒಂದು ಶಾರ್ಟ್ ಪಿ ಟ್ರೇಡ್ ಕೂಡ ನಿಮಗೆ ಶೇರ್ ಮಾಡಿದ್ದೆ. ಯಾವಾಗ ಈ ಝೋನ್ ಮೇಲ್ಗಡೆ ಓಪನ್ ಆಯಿತು 20,400 ನಿಮಗೆ ಅಗ್ರೆಸಿವ್ ಒಂದು ಕಾಲ್ ರೇಟಿಂಗ್ ಆಗಿದೆ ಅಂತ ಗೊತ್ತಿತ್ತು. ವಾಪಸ್ ಈ ಝೋನಿಗೆ ಬಂದು ಟೆಸ್ಟ್ ಆಗ್ಬೋದು ಅಂತಿತ್ತು, ಆದರೆ ನನಗೆ ಇಲ್ಲಿ ಸಪೋರ್ಟ್ ಕಾಣಿಸ್ತಾ ಇತ್ತು ಈ ಝೋನಲ್ಲಿ. ಸೊ ನಮ್ಮ ಸಣ್ಣ ಪ್ರಮಾಣ 20,320 ಹತ್ರ ಬಂದು ಟೆಸ್ಟ್ ಆಗ್ಬೋದು ಅಂತ ನಿಮಗೆ ಇಲ್ಲಿ ಒಂದು ಪಿ ಟ್ರೇಡ್ನ ತೊಗೊಂಡ್ವಿ. ಯಾಕೆಂದರೆ ಸ್ಟಾಪ್ ಲಾಸ್ಗಳು ಹತ್ತಿರ ಆಗಿದೆ. ಬೆಳಗ್ಗೆ 20,400 ನಿಮಗೆ ಒಂದು ರೆಸಿಸ್ಟೆನ್ಸ್ ಇದೆ ಅಂತ ಗೊತ್ತಾಗ ಇದೇ ಝೋನಲ್ಲಿ ಓಪನ್ ಆಗಿದೆ ಅಂತಂದಾಗ ಅದನ್ನೇ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು, ಅಂದರೆ ಇಮಿಡಿಯೇಟಾಗಿ ಅಂತ ನಾನು ಹೇಳ್ತಾ ಇಲ್ಲ, ಎರಡನೇ ಕ್ಯಾಂಡಲಿಂದ ನಿಮಗೆ ಎಂಟ್ರಿ ತೊಗೊಂಡಿದ್ರು ಇಲ್ಲೊಂದು 15-20 ಪಾಯಿಂಟ್ ಕ್ಯಾಪ್ಚರ್ ಮಾಡಲಿಕ್ಕಿತ್ತು. ಅದನ್ನ ನಾನು ಸ್ನ್ಯಾಪ್ಶಾಟ್ ಕೂಡ ಶೇರ್ ಮಾಡಿದ್ದೆ. ಅದಾದ್ಮೇಲೆ ಮೇಲ್ಗಡೆ ಹೋಯ್ತು, ಕೆಳಗಡೆ ಬಂತು. ಇದು ಒಂಥರ ಡೈಸಿ ಮೂವ್ ಆಗುತ್ತೆ, ಒಂದು ಆ ಕಡೆ ಒಂದ್ಸಲ ಈ ಕಡೆ ಒಂದ್ಸಲ ಈ ರೀತಿ ಆಗ್ತಾ ಇರುತ್ತೆ ಅಂತ ಹೇಳಿದ್ದೆ. ಸೊ ಅದಾದ್ಮೇಲೆ ನೀವು ಏನು ಟ್ರೇಡ್ ಇರಲಿಲ್ಲ, ಬಟ್ ಝೀರೋ ಟು ಹೀರೋ ಟ್ರೇಡು ನಮಗೆ ಇಲ್ಲೊಂದು ಅವಕಾಶ ಇದೆ ಅಂತ ಅನಿಸ್ತಾ ಇತ್ತು. ಇಲ್ಲೊಂದು ಹ್ಯಾಮರ್ ಮಾಡ್ತಲ್ಲ ಈ ಟೈಮಲ್ಲಿ, ಎಲ್ಲದರಲ್ಲೂ ಹ್ಯಾಮರ್ ಮಾಡಿದೆ. ಇದು ನಿಫ್ಟಿನಲ್ಲೂ ಮಾಡಿದೆ, ಬ್ಯಾಂಕ್ ನಿಫ್ಟಿನಲ್ಲೂ ಮಾಡಿದೆ, ಫಿನ್ ನಿಫ್ಟಿನಲ್ಲೂ ಮಾಡಿದೆ. ಬಟ್ ನಿಫ್ಟಿನಲ್ಲಿ ಆ ಹ್ಯಾಮರ್ ಮಾಡ್ತಲ್ಲ ಅದನ್ನ ರೆಸ್ಪೆಕ್ಟ್ ಮಾಡಿದೆ ಸುಮಾರು. ಆದರೆ ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿನಲ್ಲಿ ಇಮಿಡಿಯೇಟ್ ನೆಕ್ಸ್ಟ್ ಬಾರಲ್ಲಿ ಅದನ್ನ ನೆಗೆಷನ್ ಅಂತ ಮಾಡಿಬಿಡ್ತದ್ದು. ಸೊ ಕಾರಣ ಆ ಟೈಮಲ್ಲಿ HDFC ಬ್ಯಾಂಕ್ ಪಾಸಿಟಿವ್ ಇದ್ರೂ ಕೂಡ SBI ಇಲ್ಲಿ ಜೊತೆಗೆ ಕೋಟಕ್ ಬ್ಯಾಂಕಲ್ಲಿ ನಿಮಗೆ ಫಾಲ್ ಬರ್ತಾ ಇತ್ತು. ನೋಡಿ HDFC ಬ್ಯಾಂಕ್ನ ರೆಫರೆನ್ಸ್ ತೊಗೊಳೋದು ಅಂತಂದರೆ ಆ ರೀತಿ ಅಲ್ಲ. HDFC ಬ್ಯಾಂಕು ICICI ಬ್ಯಾಂಕಿಂದ ಆಲ್ಮೋಸ್ಟ್ 45-50% ಕಾಂಟ್ರಿಬ್ಯೂಷನ್ ನಿಮಗೆ ಬ್ಯಾಂಕ್ ನಿಫ್ಟಿನಲ್ಲಿ ಅವೆರಡರದ್ದೇ ಬರುತ್ತೆ. ಸೊ ಅವೆರಡು ಯಾವ ಕಡೆ ಮೂಮೆಂಟ್ ಇದೆ ಅಂತಂದರೆ ಬ್ಯಾಂಕ್ ನಿಫ್ಟಿ ಆಲ್ರೆಡಿ ಆ ಕಡೆ ಮೂಮೆಂಟ್ ಇದೆ ಅಂತ ಹೇಳ್ಬೋದು. ಬಟ್ ಒಂದೊಂದ್ಸಲ ಏನಾಗುತ್ತೆ, ನಿಮಗೆ SBI, ಕೋಟೆಕ್ಕು ಮತ್ತು ಆಕ್ಸಿಸ್ ಬ್ಯಾಂಕ್ ಇವು ಮೂರು ಸೇರಿ ಸಮಗ್ರವಾಗಿ ಒಂದು ಕಡೆ ಮೂವ್ಮೆಂಟ್ ಮಾಡ್ತಾ ಇರುತ್ತೆ. HDFC ಬ್ಯಾಂಕ್ ಒಂದು ಕಡೆ ಮೂವ್ಮೆಂಟ್ ಮಾಡ್ತಾ ಇದೆ ಅಂದರೆ ಆ ರೀತಿ. ಅದನ್ನೆಲ್ಲ ಅಷ್ಟು ಸ್ಪೆಸಿಫಿಕ್ ಆಗಿ ನೋಡಬೇಕು ಅಂತಿಲ್ಲ. ಬಟ್ ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇದೆ, ಒಂದು ಬ್ಯಾಕ್ ಆ್ಯಂಡ್ ರೆಫರೆನ್ಸ್ ಬೇಕು ಅಂದರೆ ಟ್ರೇಡ್ ಔಟ್ಲುಕ್ನ ನೋಡಿ. ಬಟ್ ಇಲ್ಲಾಂದರೆ ಕ್ಲೈಂಟ್ ಚಾರ್ಟ್ಸಲ್ಲೇ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಎಲ್ಲೆಲ್ಲಿ ಸಪೋರ್ಟ್ ಇದೆ, ಏನು ಕತೆ ಅಂತ. ಸೊ ಇಲ್ಲಿಂದ ವಾಪಸ್ ಕೆಳಗಡೆ ಬರ್ತಾ ಹೋಯಿತು 20,275 ನೋಡಿ. ಇಲ್ಲಿ ಮತ್ತೆ ಏನು ಕಾಣಿಸ್ತಾ ಇರಬೇಕು ನಿಮಗೆ ಇದು ಸಪೋರ್ಟ್ ಇದೆ ಅಂತ. ಸೊ ಇಲ್ಲಿ ಅಗ್ರೆಸಿವ್ ಆಗಿ 20,200 ಕಡೆ ಹೋಗುತ್ತೆ ಅಂತ ನೀವು ಆಪ್ಷನ್ ಚೇಂಜ್ ನೋಡೋದಾದರೆ 20,300 20,250 ಖಂಡಿತವಾಗ್ಲೂ ನಿಮಗಿತ್ತು. ಬಟ್ ನಿಮಗೆ ಶಿಫ್ಟ್ ಆಗುತ್ತೆ ಗೇಮ್. ಅಂದರೆ ಬೆಳಗ್ಗೆ 20,400 300 ಇದ್ದಿದ್ದು 20,350 250 ಆಯಿತು. ಇನ್ನು ಅಪ್ಡೇಟ್ ಕೂಡ ಕೊಟ್ಟಿದ್ದೆ, ಎಲ್ಲ ಗ್ರೂಪಲ್ಲಿ ಅಪ್ಡೇಟ್ ಕೊಟ್ಟಿದ್ದೆ ಇನ್ನು ನಾನು. ಸೊ ಅದಾದಮೇಲೆ ನಿಮ್ಗೆ ಏನಾಯಿತು, ಇಲ್ಲಿಂದ ವಾಪಸ್ಸು ಮೇಲ್ಗಡೆ ಹೋಗ್ತಾ ಇತ್ತು. ಈ ಟೈಮಲ್ಲಿ ಒಂದು ಝೀರೋ ಟು ಹೀರೋ ಟ್ರೇಡ್ ಇತ್ತು ನಿಮಗೆ, ಅದು ಕೂಡ ಕ್ಯಾಪ್ಚರ್ ಮಾಡೋಕ್ಕಾಯ್ತು. ಒಂದು 13-14 ಪಾಯಿಂಟ್ ಏನೋ ಕ್ಯಾಪ್ಚರ್ ಆಯ್ತು ನನಗೆ. ಬಟ್ ಆ ರೀತಿ ಆಪರ್ಚುನಿಟಿ ಇರುತ್ತೆ. ಇದು ಯೂಶುವಲ್ ಸೆಟಪ್ ಫಿನ್ ನಿಫ್ಟಿನಲ್ಲಿ ನೀವು ನೋಡ್ತಾ ಬರೋದಾದರೆ ಸೆಕೆಂಡ್ ಹಾಫಿಗೆ ನೀವು ವೆಯ್ಟ್ ಮಾಡಬೇಕು. ಫಸ್ಟ್ ಹಾಫಲ್ಲಿ ಟ್ರೇಡ್ ಇರುತ್ತೆ, ಅದನ್ನು ನಿಮಗೆ ಏನಾಗುತ್ತೆ ಪ್ರೀಮಿಯಂ ಜಾಸ್ತಿ ಇರುತ್ತೆ. ಬಟ್ ಸೆಕೆಂಡ್ ಹಾಫಲ್ಲಿ ನಿಮಗೆ ಝೀರೋ ಟು ಹೀರೋ ಟ್ರೇಡು ಸಿಗುತ್ತೆ. ಯಾಕೆಂದರೆ ಸ್ಟಾಪ್ ಲಾಸ್ ಕೂಡ ನಿಮಗೆ ಹತ್ತಿರ ಇರುತ್ತೆ. ಸಪೋರ್ಟ್ ಲೆವೆಲಲ್ಲಿ ಇದ್ದಾಗ ನೀವು ಖಂಡಿತವಾಗ್ಲೂ ಅಂಥ ಝೀರೋ ಟು ಹೀರೋನ ನೀವು ಟ್ರೈ ಮಾಡ್ಬೋದು. ತುಂಬಾ ಟ್ರೇಡ್ ಮಾಡೋದಲ್ಲ. ಇನ್ನು ಈ ಟ್ರೆಂಡ್ ಲೈನ್ ಬಂತು, ಆ ಟ್ರೆಂಡ್ ಲೈನ್ ಹತ್ರ ಬಂದು ಎಕ್ಸಾಕ್ಟಾಗಿ ಅಲ್ಲಿ ರೆಸಿಸ್ಟೆನ್ಸ್ ತೊಗೊಂಡು ಬಿತ್ತು. ಅಷ್ಟೊಂದು ಟ್ರೆಂಡ್ ಕ್ಯಾಪ್ಚರ್ ಮಾಡಬೇಕಾಗಿಲ್ಲ. 20,300 320 ಈ ಲೆವೆಲ್ ತನಕ ನೀವು ಕ್ಯಾಪ್ಚರ್ ಮಾಡಿದ್ರು ಸಾಕೈತೆ. ಇಲ್ಲಿಂದ ಇಲ್ಲಿಗೆ ನಿಮಗೆ ಒಳ್ಳೆ ಝೀರೋ ಟು ಹೀರೋ ಟ್ರೇಡ್ ಆಗಿರುತ್ತೆ. ಸೊ ಸಣ್ಣ ಪ್ರಮಾಣದಲ್ಲಿ ಟ್ರೈ ಮಾಡಿ ಅಂಥದ್ದನ್ನು ಮಾಡಿದ್ರೆ ಬಟ್ ಚೆನ್ನಾಗಿರುತ್ತೆ. ಆ ಥರ ಟ್ರೇಡ್ ಫಿನ್ ನಿಫ್ಟಿನಲ್ಲಿ ಸಿಗ್ತಾ ಹೋಗುತ್ತೆ ನಿಮಗೆ. ಸೊ ಇವತ್ತು ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ ಬಗ್ಗೆ ಮಾತಾಡ್ತಾ ಹೋಗೋಣ. ಸ್ಟಾಕ್ಸು ನಿನ್ನೆ ಒಂದಿಷ್ಟು ಬಿಟ್ಟೋಗಿತ್ತು ಅಂತ ಹೇಳಿದ್ನಲ್ಲ, ಅದನ್ನೆಲ್ಲ ಮಾತಾಡ್ತಾ ಹೋಗ್ತೀನಿ. REC ಬಗ್ಗೆ ಒಬ್ಬರು ಕೇಳಿದರು. ಸೊ RECನಲ್ಲಿ 115 ಲೆವೆಲ್ಗೆ ಇನ್ವೆಸ್ಟ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ ಸರ್, 230 ಹೋಗುತ್ತಾ ಅಂತ ಕೇಳಿದ್ರೆ 230 ಹೋಗೋದು ಸ್ವಲ್ಪ ಅನುಮಾನ ಅಂತ ಅನಿಸ್ತಾ ಇದೆ. ನೋಡಿ ಮಲ್ಟಿ ಇಯರ್ ಬ್ರೇಕ್ಔಟ್ ಅಂದರೆ ಇದು ಮಲ್ಟಿ ಇಯರ್ ಬ್ರೇಕ್ಔಟ್ನ ತಾಕತ್ತು. ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ ನಿಮಗೆ, 2009 2017
ಅದು ಬಿಟ್ಟರೆ ಇವಾಗ ಟೆಸ್ಟ್ ಮಾಡಿದಂಥದ್ದು ಆ ಝೋನ್ನ ಈ ವರ್ಟಿಕಲ್ ಆಗಿ ಒಂದು ನಿಮಗೆ ಕಾಣಿಸ್ತಾ ಇದೆ ಇಲ್ಲ ಒಂದು ರೆಸಿಸ್ಟೆನ್ಸ್ ಝೋನು, ಅದನ್ನು ಬಿಟ್ಟು ಬ್ರೇಕ್ಔಟ್ ಬಂದಾಗ ನೋಡಿ ಆ ಮೊಮೆಂಟಮಲ್ಲಿ ಯಾವ ರೀತಿ ಹೊಡ್ಕೊಂಡು ಹೋಗುತ್ತೆ ಅನ್ನೋದಕ್ಕೆ ಇದೇ ಕಾರಣ. ಸೊ ಈಗ 230 ಅನ್ನೋದು ತುಂಬ ಮೇಲಾಯಿತು, 200ರಿಂದ 210 ಅನ್ನೋದು ಒಂದು ರೆಸಿಸ್ಟೆನ್ಸ್ ಥರ ಅನಿಸ್ತಿದೆ. ಯಾಕಂದರೆ ಕಂಟಿನ್ಯೂಸ್ ಆಗಿ ನಿಮಗೆ 80 ರೂಪಾಯಿಂದ ಇದು ಮೂವ್ಮೆಂಟ್ ಆಗ್ತಾನೆ ಬಂದಿದೆ ಮಂತ್ಲಿ ಕ್ಯಾಂಡಲ್ಲಿ ಇಂಥ ದೊಡ್ಡ ಬ್ರೇಕ್ಔಟ್ ಆಗಿರುವಂಥದ್ದು. ಹಾಗಾಗಿ ಸ್ವಲ್ಪ ಇಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊಳ್ಳೋದಾದರೆ ಖಂಡಿತವಾಗ್ಲೂ ನೀವು ಬುಕ್ಕಿಂಗ್ ಮಾಡ್ಕೋಬೋದು. ಬಟ್ ಮಲ್ಟಿ ಇಯರ್ ಬ್ರೇಕ್ಔಟು, ಸೊ ಎಲ್ಲಿ ತನಕ ಬೇಕಾದ್ರೂ ಹೋಗ್ಬಿಟ್ಟು. ಬಟ್ 230 ಅನ್ನೋದು ತುಂಬ ಲಾಂಗ್ ಟಾರ್ಗೆಟ್ ಆಯಿತು. ಸೊ 200ರಿಂದ 210 ಈ ಝೋನಲ್ಲಿ ಒಂದು ರೆಸಿಸ್ಟೆನ್ಸ್ ಅಂತ ಇದೆ ಅಂತ ಕಾಣಿಸ್ತಾ ಇದೆ RECನಲ್ಲಿ. ಸೊ RECನಲ್ಲಿ ಆ ರೀತಿ ಮಾಡೋದು ಒಳ್ಳೆ ಡಿವಿಡೆಂಡ್ ಕೊಡೋ ಸ್ಟಾಕ್ ಅನಿಸುತ್ತೆ ಇದು. ಸೊ ಇನ್ವೆಸ್ಟ್ ಆಗಿದ್ದರೆ ಈ ಟೈಮಲ್ಲಿ ನೀವು LTCGನ ಬುಕ್ ಮಾಡ್ಕೊಳಕ್ಕೆ ಒಳ್ಳೆ ಸಮಯ. ಯಾಕಂದರೆ NTPCನಲ್ಲಿ ಇವತ್ತು ಟ್ರೇಡ್ನ ಎಕ್ಸಿಟ್ ಮಾಡಿದ್ದೀನಿ, ಕ್ಲೋಸ್ ಟು 55% ರಿಟರ್ನ್ಸ್ ಬಂತು. ಅದನ್ನ ಪೊಸಿಷನಲ್ ಟ್ರೇಡು ಮೆಂಬರ್ಸಿಗೆ ಶೇರ್ ಕೂಡ ಮಾಡಿದ್ದೀನಿ. ಆಗಸ್ಟಲ್ಲಿ ಪ್ರತಿ ತಿಂಗಳು 2 to 3 ಟ್ರೇಡ್ಸ್ ನಿಮಗೆ ಕೊಡ್ತೀನಿ ಅಂತ ಹೇಳಿದ್ದೆ, ಪೊಸಿಷನ್ ಟ್ರೇಡ್ ಶೇರ್ ಮಾಡ್ತೀನಿ ಅಂತ. ಸೊ ಇವತ್ತು ಆಲ್ರೆಡಿ 3ನೇ ಶೇರ್ ಆಗೋಯ್ತು. ಅಂದರೆ ಆಗಸ್ಟ್ ಎಕ್ಸ್ಪೈರಿದು ನಾವು ಕೋಟಕ್ ಬ್ಯಾಂಕಿಂದ ಆಯಿತು, ಏಷ್ಯನ್ ಪೇಂಟ್ಸಿಂದ ಆಯಿತು, NTPC ಆಯಿತು, 2ರಲ್ಲಿ ಪ್ರಾಫಿಟ್, 1ರಲ್ಲಿ ಸ್ಟಾಪ್ ಲಾಸ್ ಬುಕ್ ಮಾಡ್ಕೊಂಡಿದ್ದೆ. ನೋಡೋಣ ಆ ಥರ ಆಪರ್ಚುನಿಟಿ ಬಂದರೆ ಶೇರ್ ಮಾಡ್ತಾ ಹೋಗ್ತೀನಿ. ಇಲ್ಲ ಅಂತಂದರೆ ನಾವು ಫೋರ್ಸ್ಫುಲಿ ಟ್ರೇಡ್ ತೊಗೊಳಕ್ಕೆ ಹೋಗ್ಬಾರ್ದು. ಆ ರೀತಿ ಆಪರ್ಚುನಿಟಿ ಕಾಣಿಸಿದ್ರೆ ನೀವು ಟ್ರೇಡ್ ಮಾಡಬೇಕು. ಇಂಡೆಕ್ಸಲ್ಲಿ ಟ್ರೇಡ್ ಮಾಡೋದು ಮತ್ತು ಸ್ಟಾಕ್ ಆಪ್ಷನ್ಸಲ್ಲಿ ಡೈರೆಕ್ಟಾಗಿ ಟ್ರೇಡ್ ಮಾಡೋದು ತುಂಬ ಕಷ್ಟ ಇದೆ. F&O ನಾನು ಹೇಳ್ತಾ ಇರೋದು, ಈಕ್ವಿಟಿ ಇಂಟ್ರಾಡೇ ಅಲ್ಲ, ಅಂದರೆ ಈಕ್ವಿಟಿ ಅಲ್ಲ ನಾನು ಹೇಳ್ತಾ ಇರೋದು. ಯಾಕೆಂದರೆ ನಿಮಗೆ ಲಿಕ್ವಿಡಿಟಿ ಇರೋದಿಲ್ಲ F&Oನಲ್ಲಿ. ಹಾಗಾಗಿ ನೀವು ಒಂದು ಸ್ವಲ್ಪ ಕನ್ಸೆಷನ್ ನಿಮ್ಮ ಕಡೆ ಹೋಗ್ತಾ ಇದೆ ಅಂತಂದ್ರೂ, ಸೊ ನಿಮ್ಮ ಕಡೆ ಹೋಗ್ತಿದ್ದಾಗ ಯಾವಾಗ ಜನರಲ್ಲಿ ಇಂಟ್ರೆಸ್ಟ್ ಇರುತ್ತೋ, ಬಿಡ್ಗಳು ಬರ್ತಾ ಇರುತ್ತೋ, ಆವಾಗಲೇ ನೀವು ಎಕ್ಸಿಟ್ ಮಾಡ್ಕೋಬೇಕು, ಇಲ್ಲ ಅಂದರೆ ನಿಮಗೆ ಸಿಗೋದಿಲ್ಲ. ಸೊ ಅದೊಂದು ನೆನ್ಪಿಟ್ಕೊಳ್ಳಿ. ನಾನು ಅದು ಬೆಸ್ಟ್ ಪ್ರಾಕ್ಟೀಸ್ ವಿಡಿಯೋ ಹೇಳಿದ್ದೀನಿ, ಖಂಡಿತವಾಗ್ಲೂ ಅದನ್ನ ಮಾಡ್ಕೊಡ್ತೀನಿ. ಸೊ ನೆಕ್ಸ್ಟ್ ನಾವು ನೋಡ್ತಾ ಇರೋಂಥ ಸ್ಟಾಕು UPL ಬಗ್ಗೆ ನೆನ್ನೆ ಕೇಳಿದರೆ, ನೆನ್ನೆ ಹೇಳೋದು ಮರ್ತೋಗಿತ್ತು ನನಗೆ. ನೆನ್ನೆ ರಿಸಲ್ಟ್ ಬಂದಿತ್ತು ನೋಡಿ, ರೆವೆನ್ಯೂ ಗೈಡೆನ್ಸು ಪ್ರತಿಯೊಂದನ್ನು ಕಮ್ಮಿ ಮಾಡಿದ್ದಾರೆ. ಆಗ್ರೋ ಕೆಮಿಕಲ್ ಸೆಕ್ಟರ್ ಅಂತ ಬರುತ್ತೆ, ಅಂದರೆ ಅಗ್ರಿಕಲ್ಚರಲ್ಲಿ ಕೆಮಿಕಲ್ಸು, ಕೀಟನಾಶಕ ಇದೆಲ್ಲ ಬರುತ್ತಲ್ಲ, ಆ ಥರ ಸೆಕ್ಟರಲ್ಲಿ ಬರುವಂಥದ್ದು. PI ಇಂಡಸ್ಟ್ರೀಸು ಬಿಟ್ಟರೆ UPL ಇವೆರಡೇ ಟಾಪ್ ಲೀಡರ್ಸ್ ಅಂತ ಇರೋದು. PI ಇಂಡಸ್ಟ್ರೀಸು ಇದಕ್ಕಿಂತ ಜಾಸ್ತಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಕಂಪ್ನಿ, ಆದರೆ PE ರೇಷೋ ಸ್ವಲ್ಪ ಜಾಸ್ತಿ ಇದೆ. UPL ಇವಾಗ ನನಗೆ ತುಂಬ ಅಟ್ರಾಕ್ಟಿವ್ ಆಗ್ತಾ ಇದೆ. ಇವತ್ತು ಗ್ರೂಪಲ್ಲಿರೋರಿಗೆ ಅಪ್ಡೇಟ್ ಕೂಡ ಕೊಟ್ಟಿದ್ದೆ. ಈ 610ರಿಂದ 600 ಲೆವೆಲ್ ಒಳ್ಳೆ ಲೆವೆಲ್ ಅಂತ ಅನಿಸ್ತಾ ಇದೆ ನನಗೆ. ಇಲ್ಲಿ ಅಕ್ಯುಮುಲೇಟ್ ಮಾಡ್ಕೋಬೋದು ಅಂತ. ಇವತ್ತು ನೋಡಿ ಫಸ್ಟ್ ಪುಲ್ ಬ್ಯಾಕ್ ಥರ ಬಂದಿದೆ. ಇದು ಇಲ್ಲಿಂದ ಕೆಳಗಡೆ ಹೋಗೋದಿಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಈ ಲೆವೆಲಿಂದ ಅಕ್ಯುಮುಲೇಟ್ ಮಾಡ್ಕೊಳ್ಳೋಕ್ಕೆ ವ್ಯಾಲ್ಯೂ ಬೈಂಗ್ ಅಂತ ಅನಿಸುತ್ತೆ. ಯಾಕಂದರೆ PE ಇವಾಗ ಒಂದು 16-17 ಬಂದಿದೆ. ಸೊ 800-850 ಹೋದಂಥ ಸ್ಟಾಕು ನಿಮಗೆ 600ಕ್ಕೆ ಸಿಗ್ತಾ ಇದೆ ಅಂತಂದರೆ ಖಂಡಿತವಾಗ್ಲೂ ನೀವು ಯೋಚನೆ ಮಾಡ್ಬೋದು. ಒಂದು ಬ್ಯಾಡ್ ಸೈಕಲ್ನ ನೋಡಿದೆ ಒಂದೂವರೆ ವರ್ಷದಿಂದ. ಸೊ ಇವಾಗ ಮತ್ತೆ ಬ್ರೇಕ್ಔಟ್ ಆದರೆ ಈ ಸೆಕ್ಟರಲ್ಲಿ ಒಳ್ಳೆಯ ರೀತಿಯಾದಂಥ ಪರ್ಫಾರ್ಮೆನ್ಸ್ ಬರ್ಬೋದು ಅಂತ. ಹಾಗಾಗಿ UPLಲ್ಲಿ ಇನ್ವೆಸ್ಟ್ ಮಾಡೋರು ಮಾಡ್ಬೋದು, ಬಟ್ ಗೈಡೆನ್ಸ್ನ ಕಮ್ಮಿ ಕೊಟ್ಟಿದ್ದಾರೆ. ಸೊ ಈ ಟೈಮಿಂದ ಸ್ಟಾರ್ಟ್ ಮಾಡಿ ಒಟ್ಟಿಗೆ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಿಲ್ಲ, ಬಟ್ UPLಲ್ಲಿ ಒಳ್ಳೆ ಲೆವೆಲ್ ಟು ಕನ್ಸಿಡರ್. ಇವಾಗ 600ರಿಂದ 620 ಲೆವೆಲಲ್ಲಿ ನೀವು ಆ್ಯಡ್ ಮಾಡ್ಕೋಬೋದು. ಸೊ ನಾವು ನೆಕ್ಸ್ಟ್ ನೋಡ್ತಾ ಇರೋಂಥದ್ದು HUL ಬಗ್ಗೆನೂ ಕೇಳಿದರೆ, HUL ನೋಡಿ ದೊಡ್ಡದಾದಂಥ ಒಂದು ಬಸ್ ಸ್ಟ್ಯಾಂಡ್ನ ಮಾಡಿದೆ. ಈ ಸಲ ಆಲ್ ಟೈಮ್ ಹೈಗೆ ಹೋಗುತ್ತಾ ಅಂತ ಹೇಳಿದೆ. ಇಲ್ಲಿ ಇನ್ನೊಂದು ಬಸ್ ಸ್ಟ್ಯಾಂಡ್ ಆಗಿತ್ತು. ಇಲ್ಲಿ ಈ ಝೋನ್ನ ಬಿಟ್ಟು ಹೋಗಿಲ್ಲ, ವಾಪಸ್ ಇದರ ಬೇಸ್ನ ಬಂದು ಟೆಸ್ಟ್ ಮಾಡೋ ಥರ ಕಾಣಿಸ್ತಾ ಇದೆ. 2450ಕ್ಕೆ ಬಂದರೆ ಖಂಡಿತವಾಗ್ಲೂ ನೀವು GTT ಆರ್ಡರ್ನ ಇಡ್ಬೋದು ಒಂದು ಸಣ್ಣ ಪ್ರಮಾಣದಲ್ಲಿ. ಇಲ್ಲಿಂದ ನೀವು ಇನ್ವೆಸ್ಟ್ ಮಾಡಲಿಕ್ಕೆ ಶುರು ಮಾಡ್ಬೋದು. 2450ರಿಂದ 2200 ಅನ್ನೋದು ವೆರಿ ಗೋಲ್ಡನ್ ಲೆವೆಲ್ ಅಂತ ಅನ್ಸುತ್ತೆ ನನಗೆ HUL ಇನ್ವೆಸ್ಟ್ ಮಾಡಲಿಕ್ಕೆ. ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಇರಬೇಕಾದಂಥ ಸ್ಟಾಕು. ಹಾಗಾಗಿ ದಯವಿಟ್ಟು ಆ ಆಪರ್ಚುನಿಟಿ ಮಿಸ್ ಮಾಡ್ಕೊಬೇಡಿ. 2400 ಲೆವೆಲ್ಗೆ ಬಂದರೆ ನೀವು ಖಂಡಿತವಾಗ್ಲೂ ಇನ್ವೆಸ್ಟ್ ಮಾಡ್ಬೋದು. ಆ ಲೆವೆಲ್ಗೆ ಸಿಗುತ್ತೆ ಅಂತ ಅನಿಸ್ತಾರೆ. ನೋಡ್ತಾ ಹೋಗೋಣ ಯಾವ ರೀತಿ ಶೇಪ್ ಆಗ್ತಾ ಹೋಗುತ್ತೆ ಅಂತ. ಸೊ ನೀವು ನೆಕ್ಸ್ಟ್ ನೋಡ್ತಾ ಇರೋಂಥದ್ದು ಪವರ್ ಗ್ರಿಡ್ಡಲ್ಲಿ ಇತ್ತೀಚೆಗಷ್ಟೇ ಮಾತಾಡಿದ್ವಿ ಅನ್ಸುತ್ತೆ, ಒಂದು 2 ವಾರದ ಹಿಂದೆ. ನೋಡಿ ಮಲ್ಟಿ ಇಯರಲ್ಲಿ ಒಳ್ಳೆ ಚಾನಲ್ಲಿ ಬ್ರೇಕ್ಔಟ್ ಆಗಿ ಹೋಗ್ತಾ ಇದೆ. ಆಲ್ರೆಡಿ ಸೂಪರ್ ವಾಲ್ಯೂಮ್ ಆಗಿದೆ ಅಂತ. ಇವತ್ತು 5% ಕರೆಕ್ಷನ್ ಬಂದಿದೆ 260 ಲೆವೆಲಿಂದ. ಇದು ಯಾವಾಗಲೂ ಬರದಲ್ಲೇ ಇರೋಂಥ ಲೆವೆಲ್ ಅಲ್ವಾ, ಅನ್ಚಾರ್ಟೆಡ್ ಟೆರಿಟರಿ. ಇದು ಒನ್ ವೇ ಮೂವ್. ಇದು ನೀವು REC ಕೇಳಿದ್ರಲ್ಲ ಅದೇ ಥರ ನೋಡಿ, ಇಲ್ಲಿ ಒನ್ ವೇ ಮೂವ್ ಆಗ್ಬಿಟ್ಟು ಹೋಗಿತ್ತು ಇವಾಗ. ಸೊ ಆ ಮೂಮೆಂಟ್ ಅಲ್ಲಿ ನೀವು ಅಲ್ಲಿ ಎಕ್ಸಿಟ್ ಆಗಬೇಕು. ಸೊ ಇಲ್ಲಾಂದರೆ ನಿಮಗೆ ಅನ್ಚಾರ್ಟೆಡ್ ಟೆರಿಟರಿನಲ್ಲಿ ಏನು ಬೇಕಾದರೂ ಆಗ್ಬೋದು, ಆ ರೀತಿ ಇರುತ್ತೆ. ಹಾಗಾಗಿ ಇವತ್ತು ಅಲ್ಲಿ ಒಂದು ಕರೆಕ್ಷನ್ ಬಂದಿದೆ. ನೋಡ್ತಾ ಹೋಗೋಣ. ಈ ಟ್ರೆಂಡ್ ಲೈನ್ ರೆಸ್ಪೆಕ್ಟ್ ಆಗೋ ತನಕ ಏನು ಹೇಳೋಕ್ಕಾಗಲ್ಲ. ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಕೂಡ ಮಾಡಿದೆ 200 ಲೆವೆಲಿಂದ ಈ ಲೆವೆಲ್ ತನಕ. ಸೊ ಹೊಸದಾಗಿ ಇನ್ವೆಸ್ಟ್ ಮಾಡೋರು ಖಂಡಿತವಾಗಿ 200 ಲೆವೆಲ್ನ ವೆಯ್ಟ್ ಮಾಡಿ, ಅಲ್ಲಿ ತನಕ ಅಂತೂ ರೆಕಮೆಂಡ್ ಮಾಡೋದಿಲ್ಲ. ಪವರ್ ಗ್ರಿಡ್ ಇವರು ಕೂಡ ಒಳ್ಳೆ ಡಿವಿಡೆಂಡ್ ಕೊಡುವಂಥ ಕಂಪನಿ. ಪವರ್ ಸ್ಟಾಕ್ಸ್ಗಳು ಎಲ್ಲದೂ ಚೆನ್ನಾಗಾಗ್ತಿದೆ ಬಿಕಾಸ್ ಆಫ್ ಎಲೆಕ್ಟ್ರಿಕ್ ಗಿಗಾ ಫ್ಯಾಕ್ಟ್ರಿ ಅದು ಇದು ಬರ್ತಾ ಇರೋದ್ರಿಂದ. ನೋಡ್ತಾ ಹೋಗೋಣ ಯಾವ ರೀತಿ ಶೇಪ್ ಆಗ್ತಾ ಹೋಗುತ್ತೆ ಅಂತ. ನೆಕ್ಸ್ಟ್ ಬರ್ಜರ್ ಪೇಂಟ್ಸ್ನ ವೀಕ್ಲಿ ಕ್ಯಾಂಡಲ್ ಬ್ರೇಕ್ಔಟ್ ಆದಾಗ ಚಾರ್ಟ್ ಸ್ಟಾಕಲ್ಲಿ ಹೇಳಿದ್ದೆ, ಗ್ರೂಪಲ್ಲಿರೋರಿಗೂ ಅಪ್ಡೇಟ್ ಕೊಟ್ಟಿದ್ದೆ. ನೋಡಿ ವೀಕ್ಲಿ ಕ್ಯಾಂಡಲ್ ಬ್ರೇಕ್ಔಟ್ನ ಇದೆ, ವೀಕ್ಲಿ ಕ್ಯಾಂಡಲ್, ಮಂತ್ಲಿ ಕ್ಯಾಂಡಲ್ ಎಲ್ಲದರಲ್ಲೂ ಬ್ರೇಕ್ಔಟ್ ಆಗ್ತಾ ಇದೆ. 680 ಫಸ್ಟ್ ಟಾರ್ಗೆಟ್ ಅಂತ ಮಾತಾಡ್ಕೊಂಡಿದ್ವಿ, ಅದನ್ನು ದಾಟಿದ್ರೆ 720 ಅಂತ ಹೇಳಿದೆ. ಡಿಸ್ಕ್ಲೇಮರ್, ಈ ಸ್ಟಾಕಲ್ಲಿ ಇನ್ವೆಸ್ಟೆಡ್ ಕೂಡ ಆಗಿದ್ದೀನಿ ನಾನು. ಸೊ ಎಕ್ಸಿಟಿಗೋಸ್ಕರ ಕಾಯ್ತಾ ಇದ್ದೀನಿ. ಸೊ ತುಂಬ ಅಂದರೆ ಪಾಸಿಟಿವ್ ಅಲ್ಲ ಇದ್ದೀನಿ ಇವಾಗ, ಒಂದು 4% ಏನೋ ಪಾಸಿಟಿವ್ ಅಲ್ಲಿದೆ. ಬಟ್ 720 ಬಂದರೆ ನೀವು ಖಂಡಿತವಾಗ್ಲೂ ಇನ್ವೆಸ್ಟ್ ಆಗಿದ್ದರೆ ಎಕ್ಸಿಟ್ ಮಾಡಿಬಿಟ್ಟು ನಾನು ಆಗಲೇ ಹೇಳ್ದಂಗೆ ಏಷ್ಯನ್ ಪೇಂಟ್ಸು ಅಥವಾ ಗ್ರಾಸಿಮ್ ಕಡೆ ಶಿಫ್ಟ್ ಆಗಿ. ಯಾಕೆಂದರೆ ಬರ್ಜರ್ ಪೇಂಟ್ಸ್ ಇವಾಗ ನಂಬರ್ 3 ಪ್ಲೇಯರ್ ಆಗ್ತಾ ಹೋಗ್ತಾರೆ. ಸೊ ನಂಬರ್ 3 ಇರೋಕ್ಕೆ ಇಷ್ಟಪಡಲ್ಲ, ನಂಬರ್ 1 ಅಥವಾ ನಂಬರ್ 2 ಅಲ್ಲಿ ಇರಿ. ಸೆಕ್ಟರ್ ವೈಸ್ ಅದೇ ರೀತಿ ನೀವು ಮಾಡ್ಕೋಬೇಕಾಗಿರುವಂಥದ್ದು. ಸೊ 720 ಲೆವೆಲ್ನ ಬಂದು ಟೆಸ್ಟ್ ಮಾಡುವಂಥ ಸಾಧ್ಯತೆ ಇದೆ. ಬರ್ಜರ್ ಪೇಂಟ್ಸ್ ಲುಕಿಂಗ್ ಗುಡ್. ಜೊತೆಗೆ ಸಿಲ್ವರಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಹೇಳಿದ್ದೆ ನಿಮಗೆ. ನಾನು ಮಾಡಿದ್ದು ಕೂಡ ತೋರಿಸಿದ್ದೆ. ಇದು ಒಂದು 28 ದಿನ ಆಗಿದೆ ಎಕ್ಸಾಕ್ಟಾಗಿ ಬ್ರೇಕ್ ಡೌನ್ ನೋಡಿದೆ ನಾನು. ಕ್ಲೋಸ್ ಟು 7% ರಿಸಲ್ಟ್ ಬಂದಿದೆ. ಸೊ ಅದಕ್ಕೆ ಹೇಳಿದ್ದು ಸಿಲ್ವರ್ ಹಿಂದೆ ಹೋಗಿ ಎಲ್ಲರೂ ಗೋಲ್ಡಿಂದ ಹೋಗ್ತಾ ಇದ್ದಾರೆ ಅಂತ. ಗೋಲ್ಡ್ ಏನು ನಾನು ಕಮ್ಮಿ ಆಗಿದೆ ಅಂತ ಹೇಳ್ತಾ ಇಲ್ಲ, ಬಟ್ ಸಿಲ್ವರಲ್ಲಿ ಆಪರ್ಚುನಿಟಿ ಜಾಸ್ತಿ ಇದೆ ಅನ್ನೋದು ನನ್ನ ಅಭಿಪ್ರಾಯ. ನೋಡಿ ಈ ರೀತಿ ಒಳ್ಳೆ ಶೇಪ್ ಮಾಡ್ಕೊಂಡು ಹೋಗ್ತಾರೆ. ನೀವು ಈ ಟ್ರೆಂಡ್ ಲೈನ್ ಸಪೋರ್ಟ್ ತೊಗೊಂಡು ಯಾವ್ಯಾವ ಈ ಟ್ರೆಂಡ್ ಲೈನ್ ಹತ್ರ ಟೆಸ್ಟ್ ಮಾಡೋಕ್ಕೆ ಬರುತ್ತೋ ಅಲ್ಲೆಲ್ಲ ಕೂಡ ನೀವು ಆ್ಯಡ್ ಮಾಡ್ಕೊತ ಹೋಗ್ಬೋದು. 30-31 ಲೆವೆಲ್ಗಳಿಗೆ ಟೆಸ್ಟ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ನೋಡ್ತಾ ಹೋಗೋಣ ಇನ್ನೊಂದು ವರ್ಷದಲ್ಲಿ ಯಾವ ರೀತಿ ಶೇಪ್ ಆಗ್ತಾ ಹೋಗುತ್ತೆ ಅಂತ. ಬಟ್ ಸಿಲ್ವರ್ ಇಸ್ ಲುಕಿಂಗ್ ಬುಲಿಶ್ ಅಂತ ಅನಿಸ್ತಾ ಇದೆ. ನೀವು ಕ್ವಿಕ್ಕಾಗಿ ಗೋಲ್ಡನ್ನು ನೋಡೋದಾದರೆ ಗೋಲ್ಡಲ್ಲೂ ಇನ್ವೆಸ್ಟ್ ಮಾಡ್ಬೋದಾಗಿತ್ತು, ಇಲ್ಲ ನಾನು ಹೇಳ್ತಾ ಇಲ್ಲ. ಬಟ್ SGB ಸೀರೀಸಿಗೆ ವೆಯ್ಟ್ ಮಾಡಿ. ಗೋಲ್ಡಲ್ಲಿ ನೋಡಿ ಒಂದು ಕರೆಕ್ಷನ್ ಆದಮೇಲೆ ಅಲ್ಲೇ ಸೆಟಲ್
ಲೆವೆಲ್ ಆಗಿ ಉಳ್ಕೊಂಡಿದೆ. ಸೊ 1818 ಅಂದರೆ ಈಗ ಎಷ್ಟು 60,000 ಏನೋ ನಡೀತಾ ಇದೆ ಅಲ್ವಾ, ಒಂದು 50,000 ಝೋನಿಗೆ ಬರುತ್ತೆ, ಆವಾಗ ವೆಯ್ಟ್ ಮಾಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ SGB ಸೀರೀಸಲ್ಲಿ ನೀವು ಕನ್ಸಿಡರ್ ಮಾಡ್ಬೋದು ಇಲ್ಲಿಂದ ಒಂದು ಫಾಲ್ ಬಂದರೆ. ಸೊ ಆವಾಗ ನೀವು ನೋಡ್ತಾ ಹೋಗ್ಬೋದು. 1850 ಇದು ಡಾಲರ್ ರೇಂಜಲ್ಲಿದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಬಟ್ ಸಿಲ್ವರಲ್ಲಿ ಖಂಡಿತವಾಗ್ಲೂ ಇನ್ವೆಸ್ಟ್ ಮಾಡಿದರೆ ನೀವು ಆಲ್ರೆಡಿ ಪ್ರಾಫಿಟಲ್ಲಿರುತ್ತೆ. ಗೋಲ್ಡಲ್ಲೂ ಕೂಡ ನಾವು ಇನ್ವೆಸ್ಟ್ ಮಾಡಿದಾಗಿಂದ ಕೋವಿಡ್ ಆದಮೇಲಿಂದ 24-25% ಗೋಲ್ಡಲ್ಲೇ ರಿಟರ್ನ್ ಕೊಟ್ಟಿದೆ. ಬಟ್ ಯಾವತ್ತೂ ಈಕ್ವಿಟಿನ ಗೋಲ್ಡ್ ಬೀಟ್ ಮಾಡೋಕ್ಕಾಗೋದಿಲ್ಲ, ಬಟ್ ಒಂದು ಹೆಡ್ಜ್ ಆಗಿ ಆ್ಯಕ್ಟ್ ಆಗ್ತಾ ಹೋಗುತ್ತೆ. ಸೊ ಹೌ ಟು ಇನ್ವೆಸ್ಟ್ ಇನ್ ಗೋಲ್ಡ್ ಮತ್ತು ಗೋಲ್ಡ್ ಖರೀದಿ ಮಾಡೋಕ್ಕಿಂತ ಮುಂಚೆ ಯಾವ ರೀತಿ ಅಂತ ಆಲ್ರೆಡಿ ನಾನು ವೀಡಿಯೋ ಮಾಡಿಟ್ಟಿದ್ದೀನಿ. ನೀವು ಅದನ್ನ ಚೆಕ್ಔಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಗೋಲ್ಡ್ ಬಗ್ಗೆ ಸಂಶಯ ಇದ್ದರೆ ಅದರಲ್ಲಿ ನೀವು ನನಗೆ ಗೋಲ್ಡ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಆ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2023 ನಮ್ಮ ಚಾನಲ್ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ. ಪ್ರತಿಯೊಬ್ಬರು ಆರೋಗ್ಯವಂತರಾಗಿರಬೇಕು, ಪ್ರತಿಯೊಬ್ಬರು ಆರೋಗ್ಯ ವಿಮೆನ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.